ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ರೈತ ಬಾಂಧವರೇ, ಇಂದಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಮೈಸೂರಿನ ಭೌಗೋಳಿಕ ಸೂಚಿತ ಸಾಂಪ್ರದಾಯಿಕ ಬೆಳೆಗಳ ಬೇಸಾಯ, ವಿಸ್ತರಣೆ ಮತ್ತು ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಮತ್ತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಜಿ ಮಂಜುನಾಥ್. ಮಂಜುನಾಥ್ ಅಂಗಡಿಯವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಮಂಜುನಾಥ್ ಅವರೇ ತಮಗೂ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಾವಿಬ್ಬರು ಇವತ್ತು ಮೈಸೂರಿನ ಭೌಗೋಳಿಕ ಸೂಚಿತ ಸಾಂಪ್ರದಾಯಿಕ ಬೆಳೆಗಳು ಅಂದರೆ GI ಕ್ರಾಪ್ಸ್ ಅಂತ ನಾವೇನು ಹೇಳ್ತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತರಣೆ, ಮಾರಾಟ ಹಾಗೂ ಮಾರುಕಟ್ಟೆ, ವಿಶೇಷವಾಗಿ ಇಲಾಖೆಯ ಯೋಜನೆಗಳು, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ಮಂಜುನಾಥ್ ಅಂಗಡಿಯವರೇ ತಾವೇ ವಿಚಾರ ಆರಂಭ ಮಾಡಿ. ನಮ್ಮ ರೈತ ಬಾಂಧವರಿಗೆಲ್ಲ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ತೋಟಗಾರಿಕೆ ಬೆಳೆಗಳ ವಿಸ್ತೀರ್ಣ ಸುಮಾರು 80,000 ಹೆಕ್ಟೇರ್ನಷ್ಟು ಪ್ರದೇಶವಿರುತ್ತದೆ. ಇದರಲ್ಲಿ ಮುಖ್ಯವಾದಂಥ ಮೈಸೂರಿನ ತೋಟಗಾರಿಕೆ ಬೆಳೆ ಅಂದರೆ ಬಾಳೆ, ತೆಂಗು, ಮಾವು ಮತ್ತು ವಿವಿಧ ತರಕಾರಿ ಬೆಳೆಗಳಾಗಿರುತ್ತದೆ. ಇದರಲ್ಲಿ ವಿಶಿಷ್ಟವಾಗಿ ನಮ್ಮ ಮೈಸೂರಿನ ಭೌಗೋಳಿಕವಾಗಿ ಸೂಚ್ಯಾಂಕ ಇರತಕ್ಕಂಥ GI ಕ್ರಾಪ್ಸ್ ಅಂತೇನು ಹೇಳ್ತೀವಿ, ಅದರಲ್ಲಿ ಪ್ರಮುಖವಾಗಿ 3 ಬೆಳೆಗಳು ಇದೆ. ಒಂದು ನಂಜನಗೂಡಿನ ರಸಬಾಳೆ, ಇನ್ನೊಂದು ಮೈಸೂರಿನ ವೀಳ್ಯದೆಲೆ ಮತ್ತು ಮೈಸೂರು ಮಲ್ಲಿಗೆ. ಈ 3 ಬೆಳೆಗಳು ನಮ್ಮ ಭೌಗೋಳಿಕ ಬೆಳೆಗಳು ಮತ್ತು ಮೈಸೂರಿನ ಹೆಮ್ಮೆಯ ಬೆಳೆಗಳಾಗಿರುತ್ತದೆ. ಇದರಲ್ಲಿ ನಾವು ನೋಡೋದಾದರೆ ರಾಜ ಮಹಾರಾಜರ ಕಾಲದಿಂದನೂ ಕೂಡ ಈ 3 ಬೆಳೆಗಳಿಗೆ ಒಂದು ವಿಶೇಷ ಮಾನ್ಯತೆ ಇದೆ. ಆದ್ದರಿಂದ ಈ ಬೆಳೆಗಳನ್ನು ಮೈಸೂರಿನ ಸುತ್ತಮುತ್ತ ಬೆಳೆದು ರಾಜರ ಒಂದು ಹಬ್ಬಗಳು ಮತ್ತು ಮೈಸೂರಿನ ಅರಮನೆ ಏನಿದೆ ಪ್ರಾಮುಖ್ಯತೆ ಏನು ವಹಿಸಿದೆ, ಅಲ್ಲಿ ಪೂಜೆ ಪುನಸ್ಕಾರಗಳಿಗೆ ಈ ವೀಳ್ಯದೆಲೆ ಮತ್ತು ರಸಬಾಳೆನ ತಾಯಿ ಚಾಮುಂಡೇಶ್ವರಿ ಪೂಜೆಗೆ ಬಳಸುವಂಥ ಒಂದು ನಿದರ್ಶನ ಕೂಡ ಇದೆ. ಈ ಬೆಳೆಗಳು ಇತ್ತೀಚೆಗೆ ನಮ್ಮ ಪ್ರದೇಶಗಳಲ್ಲಿ ಬೆಳೆ ವಿಸ್ತರಣೆ ಮತ್ತು ಅದರ ಒಂದು ಮಹತ್ವ ಕಡಿಮೆ ಆಗುವಂಥ ದೃಷ್ಟಿಯನ್ನು ನಾವು ಇಲಾಖೆ ಕಂಡುಕೊಂಡ ಮೇಲೆ ಘನ ಸರ್ಕಾರದಿಂದ ಕಳೆದ 2-3 ವರ್ಷಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಬೆಳೆಗಳಿಗೆ ಒತ್ತು ಕೊಟ್ಟು ಈ ಬೆಳೆಗಳನ್ನು ಸಾಂಪ್ರದಾಯಿಕ ಬೆಳೆಗಳನ್ನು ಉಳಿಸಿ ಅವುಗಳ ಪ್ರದೇಶ ವಿಸ್ತರಣೆ ಜಾಸ್ತಿ ಮಾಡಿ ಅದರಲ್ಲಿ ಸಂಶೋಧನೆ, ಮಾರುಕಟ್ಟೆ ಒದಗಿಸಿಕೊಟ್ಟು ಬೆಳೆಗಳ ನಾಶವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಷ್ಟೇ ಅಲ್ಲದೆ ನಮ್ಮ ರೈತ ಬಾಂಧವರಿಗೆ ಒಳ್ಳೆಯ ಆದಾಯ ಮತ್ತು ಇಳುವರಿ ಕೊಡುವಂಥ ದೃಷ್ಟಿಯಲ್ಲಿ ಬಜೆಟ್ ಘೋಷಣೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಈ ಒಂದು ಯೋಜನೆ ಮೂಲಕ ವರದಾನವನ್ನೇ ಕೊಟ್ಟಂತಾಗಿದೆ. ಈ ಯೋಜನೆಯಡಿ ನಮ್ಮ ಇಲಾಖೆಯಿಂದ ರೈತ ಬಾಂಧವರಿಗೆ ಬೆಳೆ ವಿಸ್ತರಣೆ ಮಾಡಲಿಕ್ಕೆ ರೈತರಿಗೆ 1/2 ಎಕರೆ ನಂಜನಗೂಡು ರಸಬಾಳೆ ನಾಟಿ ಮಾಡಿದಲ್ಲಿ ಸುಮಾರು 31,000 ರೂಪಾಯಿ ಸಹಾಯಧನ ನೀಡಲಾಗುತ್ತೆ. ಜೊತೆಗೆ ಮೈಸೂರಿನ ವೀಳ್ಯದೆಲೆನ ಸುಮಾರು 5 ಗುಂಟೆಯಿಂದ 10 ಗುಂಟೆವರೆಗೂ ಹಾಕ್ಕೊಂಡಲ್ಲಿ ಅದಕ್ಕೂ ಕೂಡ ಸುಮಾರು 31,000 ಸಬ್ಸಿಡಿಯನ್ನು ಇಲಾಖೆ ನೀಡ್ತಾ ಇದೆ. ಜೊತೆಗೆ 3ನೇ ಬೆಳೆಯಾದಂಥ ನಮ್ಮ ಮೈಸೂರು ಮಲ್ಲಿಗೆ ಕೂಡ 5 ಗುಂಟೆ ಪ್ರದೇಶದಲ್ಲಿ ಮಾಡಿದರೆ 9,500 ರೂಪಾಯಿವರೆಗೂ ಸಹಾಯಧನ ನೀಡ್ತಾ ಇದ್ದೀವಿ. ಕಳೆದ 3 ವರ್ಷದಿಂದ ನೀಡಿದ ಫಲವಾಗಿ ಈ ಬೆಳೆಯ ವಿಸ್ತೀರ್ಣ ಏನು ಕಡಿಮೆ ಇತ್ತು ಅದೀಗ ಸುಮಾರು 85ರಿಂದ 90 ಹೆಕ್ಟೇರ್ ಅಂದರೆ ಸುಮಾರು ಒಂದು 200 ಎಕರೆಯಷ್ಟು ನಂಜನಗೂಡು ರಸಬಾಳೆ ಪ್ರದೇಶ ವಿಸ್ತರಣೆಯಾಗಿದೆ. ಸುಮಾರು 150ರಿಂದ 160 ಎಕರೆಯಷ್ಟು ಚಿಗುರೆಲೆ ಪ್ರದೇಶ ವಿಸ್ತರಣೆಯಾಗಿದೆ. ಜೊತೆಗೆ ಮೈಸೂರು ಮಲ್ಲಿಗೆ ಅನ್ನೋದು ಇರಲೇ ಇಲ್ಲ ನಮ್ಮ ಜಿಲ್ಲೆಯಲ್ಲಿ, ಅದು ಕೂಡ ಇವತ್ತು 3ರಿಂದ 4 ಹೆಕ್ಟೇರ್ ಪ್ರದೇಶ ವಿಸ್ತರಣೆಯಾಗಿ ಬೆಳೆಗಳನ್ನು ಬೆಳೀತಿದ್ದಾರೆ. ಇತ್ತೀಚೆಗೆ ಈ ಬೆಳೆಗಳಿಗೆ ರೈತರು ಬೆಳೀಲಿಕ್ಕೆ ಇಚ್ಛೆ ಪಡೋದ್ರಿಂದ ನಂಜನಗೂಡು ರಸಬಾಳೆಯ ಒಂದು ಪ್ರದೇಶ ವಿಸ್ತರಣೆ ಹೆಚ್ಚಾಗಿದ್ದಕ್ಕೆ ನಮಗೆ ಇಲಾಖೆ ಭಾಳ ಸಂತೋಷ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಜಂಟಿ ತೋಟಗಾರಿಕಾ ನಿರ್ದೇಶಕರು ಹೇಳಿದಾಗೆ ಈ ಬೆಳೆಗಳಿಗೆ ಅದರದೇ ಆದ ಒಂದು ಆಸಕ್ತಿ ಮತ್ತು ಮೌಲ್ಯ ಈ ಭಾಗದಲ್ಲಿ, ಮೈಸೂರಿನ ಭಾಗದಲ್ಲಿದೆ. ಯಾಕೆಂದರೆ ಒಂದು ಪಾರಂಪರಿಕ ಬೆಳೆಯನ್ನಾಗಿ ನಾವು ಇದನ್ನು ಪರಿಗಣಿಸಿದ್ದೀವಿ. ಆದರೆ ನಂಜನಗೂಡು ರಸಬಾಳೆ ಅಂದರೆ ಇವತ್ತು ರೋಗಗ್ರಸ್ತ ಗಿಡ ಅಂತ ಹೇಳ್ತೀವಿ, ಹಾಗಾಗೋಗ್ಬಿಟ್ಟಿದೆ. ಯಾಕೆಂದರೆ ಅದಕ್ಕೆ ಒಂದು ಮುಖ್ಯವಾದ ರೋಗ ಅಂದರೆ ಪನಾಮ ಸೊರಗು ರೋಗ, ಅಂದರೆ ಸೊರಗು ರೋಗ ಬಂದು ಗಿಡ ಸತ್ತು ಹೋಗ್ತಾ ಇದೆ. ಯಾಕೆ ಹಿಂಗಾಗ್ತಾಯಿದೆ ಅಂತ ಹೇಳಿದರೆ ಒಂದೇ ಭಾಗದಲ್ಲಿ ಈ ಬೆಳೆನ ನಾವು ಅಳವಡಿಕೆ ಮಾಡ್ಕೊಂಡಿರೋದು ಕೂಡ ಮುಖ್ಯವಾದ ಕಾರಣ. ಮತ್ತು ಅದೇ ಭಾಗದಲ್ಲಿ ಆ ರೋಗಗ್ರಸ್ತ ಜೀವಾಣುಗಳು, ರೋಗಾಣುಗಳು ಅಲ್ಲೇ
ಅದು ಪುನರಾವರ್ತನೆ ಆಗೋದ್ರಿಂದ ರೋಗದ ಬಾಧೆ ಮತ್ತು ತೀವ್ರತೆ ಜಾಸ್ತಿ ಆಗಿದೆ. ಇನ್ನು ಮತ್ತೊಂದು ಬೆಳೆ ಅಂತ ಹೇಳಿದರೆ ಬಿಟ್ಲ್ ವೈನ್, ನಾವು ಚಿಗುರಲೆ, ಮೈಸೂರಿನ ಚಿಗುರಲೆ ಏನಂತ ಕರಿತೀವಿ, ಅದಕ್ಕೂ ಒಂದು ಸೊರಗು ರೋಗ ಮತ್ತು ಎಲೆ ಕೊಳೆಯುವ ರೋಗ ಕೂಡ ಅದನ್ನು ಬಾಧಿಸ್ತಾ ಇದೆ. ಹಾಗಾಗಿ ಈ ಪಾರಂಪರಿಕ ಬೆಳೆಗಳು ಹೇಗೋ ಹಾಗೆ ಪಾರಂಪರಿಕವಾಗಿ ರೋಗಗಳು ಕೂಡ ಆ ಎರಡು ಬೆಳೆಗಳನ್ನು ಕಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಮತ್ತು ಹಲವು ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗಳು ಒಂದಷ್ಟು ಸಂಶೋಧನಾ ಯೋಜನೆಗಳನ್ನು ನಾವು ಹಾಕ್ಕೊಂಡಿದ್ವಿ. ಮೊದಲಿಗೆ ನಾವು ಈ ಬೆಳೆಯನ್ನು ಬೆಳಿಬೇಕು ಏನು ಅಂತ ಹೇಳಿದ್ರೆ, ಒಂದಂತೂ ನಿಜ, ನಾವು ನಂಜನಗೂಡು ಭಾಗದಲ್ಲೇ ಬೆಳಿಬೇಕು. ಯಾಕೆಂದರೆ ಆ ನಂಜನಗೂಡು ಭಾಗದಲ್ಲಿದ್ದಕ್ಕೆ ಇದಕ್ಕೆ ಉತ್ತೇಜನ ಇದೆ. ಹಾಗಾಗಿ ರೋಗಗ್ರಸ್ತ ಪ್ರದೇಶಗಳಲ್ಲೇ ಬೆಳೀತಾ ಇರೋದ್ರಿಂದ ಮೊದಲಿಗೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನೀವು ತೋಟವನ್ನು ಆಯ್ಕೆ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಮಣ್ಣು ಸರಿ ಇದನ್ನು ಮಾಡಿಕೊಂಡು ಬೆಳಿಬೇಕು, ಬೆಳಿಬಾರ್ದು ಅಂತಲ್ಲ. ಅಂದರೆ ಒಂದಷ್ಟು ಸಲ ಏನಾಗಿರುತ್ತೆ ಅಂತ ಹೇಳಿದರೆ ಕ್ಷಾರಯುಕ್ತವಾಗಿರುತ್ತೆ, ಇನ್ನೊಂದಷ್ಟು ಕಡೆ ಅದು ಆಮ್ಲೀಯವಾಗಿರ್ತದೆ. ಹಾಗಾಗಿ ಈ ಥರದ ಯಾವುದಾದರೂ ಕೂಡ ವ್ಯತ್ಯಾಸಗಳಿದ್ದರೆ ಅದನ್ನು ಸರಿಪಡಿಸ್ಕೋಬೋದು. ಆ ಸರಿಪಡಿಸ್ಕೊಂಡು ನಾವು ಈ ಬೆಳೆಯನ್ನು ಅಳವಡಿಸ್ಕೋಬೇಕು ಅಂತ ನಾವು ರೈತರಿಗೆ ಹೇಳ್ತೀವಿ. ಮತ್ತು ಇದನ್ನು ಆದ ನಂತರ, ಮಣ್ಣು ಪರೀಕ್ಷೆ ಆದ ನಂತರ ಸಾಮಾನ್ಯವಾಗಿ ಇದಕ್ಕೆ ಪನಾಮ ಸೊರಗು ರೋಗ ಬರೋದ್ರಿಂದ ನಾವು ಏರು ಮಡಿಗಳಲ್ಲಿ ಇದನ್ನು ಬೆಳಿಬೇಕು ಅಂತ ಹೇಳ್ತೀವಿ. ಎಷ್ಟೋ ಸಲ ಬೇರೆ ಬೆಳೆಗಳನ್ನು ನಾವು ಗುಂಡಿ ತೋಡಿ ನಾಟಿ ಮಾಡುವಂಥ ಅಭ್ಯಾಸ ರೈತರಿಗಿದೆ. ಹಾಗಾಗಿ ನಂಜನಗೂಡು ರಸಬಾಳೆ ಇರ್ಬೋದು ಮತ್ತು ನಮ್ಮದು ಬಿಟ್ಲ್ ವೈನ್ ಇರ್ಬೋದು, ಅಂದರೆ ನಾವು ಚಿಗುರೆಲೆ ಏನಂತ ಕರಿತೀವಿ, ಅದನ್ನು ಏರು ಮಡಿಗಳಲ್ಲಿ ಬೆಳೆದ್ರೆ ಅದಕ್ಕೆ ರೋಗ ತಗುಲುವ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕೆಂದರೆ ತೇವಾಂಶ ಆ ಏರು ಮಡಿಗಳಲ್ಲಿ ಕಡಿಮೆ ಇರೋದ್ರಿಂದ ನಾವು ಸಾಮಾನ್ಯವಾಗಿ ಏರು ಮಡಿಯನ್ನು ನಾವು ಹೇಳ್ತೀವಿ. ಮತ್ತೊಂದು ಬಾಳೆ ಬೆಳೆಯುವಾಗಂದರೆ ಸೊರಗು ರೋಗ ತುಂಬ ತೀವ್ರವಾಗಿರೋದ್ರಿಂದ ಕಂದುಗಳನ್ನು ಬಳಸುವ ಬದಲು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು, ಟಿಶ್ಯೂ ಕಲ್ಚರ್ ಗಿಡಗಳನ್ನು ನಾವು ರೈತರು ಅಳವಡಿಸ್ಕೋಬೇಕು, ಅದನ್ನು ಬಳಸಬೇಕು ಅಂತ ಹೇಳ್ತೀವಿ. ಎಲ್ಲಿ ಟಿಶ್ಯೂ ಕಲ್ಚರ್ ಸಿಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮಲ್ಲಿ ಏನಂದರೆ ನಮ್ಮ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟದವರು ಕೂಡ ಒಂದು ತಂತ್ರಜ್ಞಾನ ಇದೆ, ಮತ್ತು ಮೈಸೂರಿನ ಒಂದು ಖಾಸಗಿ ಸಂಸ್ಥೆಯು ಕೂಡ ಈ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ನಾವು ಕೂಡ ವ್ಯಾಲಿಡೇಟ್ ಮಾಡಿದ ಪರೀಕ್ಷೆ ಮಾಡಿದ್ದೀವಿ. ಹಾಗಾಗಿ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ಒಂದು 60% ಮತ್ತು ಅಂದರೆ 70% ರೋಗದ ಬಾಧೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಕಂದುಗಳನ್ನ ತಂದರೆ ಕಂದುಗಳಲ್ಲಿ ಸಾಮಾನ್ಯವಾಗಿ ರೋಗಾಣು ಇರುತ್ತೆ. ಹಾಗಾಗಿ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ನಾವು ಅಳವಡಿಸ್ಕೋಬೇಕು ಅಂತ ಹೇಳ್ತೀವಿ. ಇತ್ತೀಚೆಗೆ ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಬಯೋ ಹಾರ್ಡನಿಂಗ್ ಅಂದರೆ ಟಿಶ್ಯೂ ಕಲ್ಚರ್ ಬೆಳೆಗಳನ್ನು, ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ನಾವು ಒಂದು ಬಯೋ ಹಾರ್ಡನಿಂಗ್ ಅಂದರೆ ಅದಕ್ಕೆ ಬೇಕಾದ, ಅಂದರೆ ಆ ಬೇರುಗಳಲ್ಲಿ ಬೆಳೆಯಬಹುದಾದ ಒಂದು ಜೀವಾಣುಗಳನ್ನು ನಾವು ರೈತರಿಗೆ ಕೊಡ್ತೀವಿ. ಹಾಗಾಗಿ ಮತ್ತು ಈ ಖಾಸಗಿ ಸಂಸ್ಥೆಗೂ ಕೂಡ ನಾವು ಹೇಳಿದ್ವಿ, ನಾವು ಕೊಡುವ ಒಂದಷ್ಟು ಜೀವಾಣುಗಳನ್ನು ನೀವು ಹಾರ್ಡನಿಂಗ್ ಸ್ಟೇಜಲ್ಲಿ, ಅಂದರೆ ನೀವು ಬೆಳವಣಿಗೆ ಹಂತದಲ್ಲಿ ಅದಕ್ಕೇನಾದರೂ ಕೊಟ್ಟರೆ ಈ ಪನಾಮ ಸೊರಗು ರೋಗದ ವಿರುದ್ಧ ಹೋರಾಡುವ ರೋಗ ನಿರೋಧಕ ಶಕ್ತಿನ ಆ ಅಂಗಾಂಶ ಕೃಷಿ ಅಭಿವೃದ್ಧಿಪಡಿಸಿದ ಗಿಡಗಳು ಪಡೀತವೆ. ಹಾಗಾಗಿ ಆ ಗಿಡಗಳನ್ನು ರೈತರು ಬಳಸಿದ್ರೆ ಮತ್ತಷ್ಟು, ನಾನು ಹೇಳಿದೆ 60-70 ಅಂದರೆ ಮತ್ತೊಂದು 10% ರೋಗ ನಿರೋಧಕ ಶಕ್ತಿನ ನಾವು ನಂಜನಗೂಡು ರಸಬಾಳೆ ಕೊಡ್ಬೋದು. ಈ ಥರದ ತಂತ್ರಜ್ಞಾನಗಳನ್ನು ಅವರು ನಾಟಿಯ ಮುಂಚೆ ಅಳವಡಿಸ್ಕೋಬೇಕು. ಮತ್ತು ನಾಟಿ ಮಾಡುವ ಸಮಯದಲ್ಲಿ ತುಂಬ ಮುಖ್ಯವಾದ ಒಂದಷ್ಟು ಅಂಶಗಳನ್ನು ರೈತರು ಅಳವಡಿಸ್ಕೋಬೇಕು. ಏನು ಅಂತ ಹೇಳಿದ್ರೆ, ನಾಟಿ ಮಾಡುವಾಗ ನಾವು ಒಂದಷ್ಟು, ಅಂದರೆ ನಮ್ಮ ವಿಜ್ಞಾನಗಳ ವಿಶ್ವವಿದ್ಯಾಲಯ ಒಂದು ಟ್ರೈಕೋಕವಚ್ ಬಿ ಅಂತ ಹೇಳಿದ್ರೆ, ಅದರಲ್ಲಿ ಟ್ರೈಕೋಡರ್ಮಾ ಆಸ್ಪಿರಲಮ್ ಇದೆ, ಬ್ಯಾಸಿಲಸ್ ಸಬ್ಟಿಲಿಸ್ ಇದೆ, ಮತ್ತು ಪ್ಯಾಸಿಲೋಮೈಸಿಸ್ ಲೈಲಾಸಿನಸ್ ಅನ್ನುವ ಜೀವಾಣುಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಅಲ್ಲಿ ಬಳಸುವ ಬ್ಯಾಸಿಲಸ್ ಸಬ್ಟಿಲಿಸ್ ಅನ್ನುವ ಒಂದು ದುಂಡಾಣು ಏನು ಅದರ ವಿಶೇಷತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಇದನ್ನು ಸೆಲೈನ್ ಸಾಯಿಲ್ಗಳಲ್ಲಿ, ಈ ನಮ್ಮ ನಂಜನಗೂಡು ರಸಬಾಳೆ ತುಂಬ ಒಂದು ಪಾಪ್ಯುಲರ್, ಅಂದರೆ ಅದಕ್ಕೆ ಹೆಸರಿದೆ, ಅಂಥ ಬೆಳೆಗಳಲ್ಲಿ ಬ್ಯಾಸಿಲಸ್ ಸಬ್ಟಿಲಿಸ್ ಎನ್ನುವ ಒಂದು ಜೀವಾಣು ಆ ಮಣ್ಣಿನಲ್ಲಿ, ಆ ಮಣ್ಣಿನ ಕ್ಷಾರೀಯ ಗುಣವನ್ನು ಅದು ಇದ್ದರೂ ಕೂಡ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿನ ಕೊಡಲಿಕ್ಕೆ ಈ ಬ್ಯಾಸಿಲಸ್ ಸಬ್ಟಿಲಿಸ್ ಅನ್ನುವ ಒಂದು ಜೀವಾಣು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಟ್ರೈಕೋಕವಚ್ ಬಿ ಎನ್ನುವ ಒಂದು ಜೀವಾಣುಗಳ ಸಮ್ಮಿಶ್ರಣವನ್ನು ನಾವು ಅಭಿವೃದ್ಧಿ ಮಾಡಿದ್ವಿ. ಅದನ್ನು ಗಿಡಕ್ಕೆ ಒಂದರಂತೆ, ಅಂದರೆ ನಾವು ಸಾಮಾನ್ಯವಾಗಿ ನಾಟಿಯ ಸಮಯದಲ್ಲಿ 50 ಗ್ರಾಮ್ ಒಂದು ಗಿಡಕ್ಕೆ ನಾವು ಅದಕ್ಕೆ ನಾವು ನಮ್ಮ ಶಿಫಾರಸ್ಸಿನಂತೆ ನಾವು ರೈತರು ಅಳವಡಿಸ್ಕೋಬೇಕು. ಆ ಟ್ರೈಕೋಕವಚ್ ಬಿ ಎನ್ನುವುದನ್ನು ನಾವು ನಾಟಿ ಸಮಯದಲ್ಲಿ ಬೇವಿನ ಹಿಂಡಿಯ ಜೊತೆ ಮತ್ತು ಕಾಂಪೋಸ್ಟ್, ಕೊಟ್ಟಿಗೆ ಗೊಬ್ಬರ ಜೊತೆ ಮೂರನ್ನೂ ಮಿಶ್ರಣ ಮಾಡಿ ನಾಟಿಯ ಸಮಯದಲ್ಲಿ ಅವರು ಬಳಸಬೇಕು. ಇದೇ ರೀತಿ 2 ತಿಂಗಳಿಗೊಮ್ಮೆ, ಅಂದರೆ ಮೊದಲ 8 ತಿಂಗಳಲ್ಲಿ 4 ಸಲ ಈ ಜೀವಾಣುಗಳನ್ನು ಅವರು ಬಳಸದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ರೋಗ ನಿರೋಧಕ ಶಕ್ತಿನ ಗಿಡಗಳು ಪಡೀತವೆ. 90% ನಾವು ಈ ಪನಾಮ ಸೊರಗು ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ನಾವು ಇದನ್ನು ಬಳಸಬೇಕು. ಈಗ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಾಗೆ ಈ ಟ್ರೈಕೋ ಕವಚ್ ಆಗಿರ್ಬೋದು,
ಜೊತೆಗೆ ನೋಟು ವಿಲ್ಟ್ ಅಂತೇನು ಒಂದು ರಾಷ್ಟ್ರೀಯ ಬಾಳೆ ಸಂಶೋಧನಾ ಕೇಂದ್ರ ತೃಚಿ ತಮಿಳುನಾಡಿನಲ್ಲಿದೆ. ಅವರು ಒಂದು ಈ ಥರ ಒಂದು ಜೈವಿಕ ಶಿಲೀಂಧ್ರನಾಶಕವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದಾಗಿರ್ಬೋದು. ಜೊತೆಗೆ ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂತ ಇನ್ನೂ ಒಂದು ಬರುತ್ತೆ ಜೈವಿಕ ಪರಿಕರ. ಇವನು ಮೂರೂ ಕೂಡ ನಾವು ತೋಟಗಾರಿಕೆ ಮಹಾವಿದ್ಯಾಲಯ, ನಮ್ಮ ರಂಗಸಮುದ್ರದ ಬಯೋ ಸೆಂಟರು, ಜೊತೆಗೆ ನ್ಯಾಷನಲ್ ಸೆಂಟರ್ ಫಾರ್ ಬನಾನಾ ಅಂತ ಏನು ಹೇಳ್ತೀವಿ ತ್ರಿಚಿಯಲ್ಲಿದೆ, ಅವರ ಸಹಯೋಗದೊಂದಿಗೆ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಏನಂತಿದೆ, ತೋಟಗಾರಿಕೆ ಮಹಾವಿದ್ಯಾಲಯ, ICAR JSS ಕೃಷಿ ವಿಜ್ಞಾನ ಕೇಂದ್ರ ಮತ್ತು ನಮ್ಮ ಇಲಾಖೆ ಮೂರು ಜಂಟಿಯಾಗಿ ಸೇರಿ ರೈತರ ಜಮೀನುಗಳಲ್ಲಿ ನಾವು ಪ್ರಾತ್ಯಕ್ಷಿಕೆಯನ್ನು ಕೈಗೊಂಡಿದ್ವಿ. ಸೊ ಇದರ ಪರಿಣಾಮವಾಗಿ ನಮ್ಮ ರೈತರಿಂದ ನಾವು ಫೀಡ್ಬ್ಯಾಕ್ ತಗೊಂಡಾಗ ಅಲ್ಲಿ ಅವರು ಉತ್ತಮವಾದಂಥ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಅಣುಜೀವಿಗಳನ್ನು ಉಪಯೋಗಿಸೋದ್ರಿಂದ ನಮಗೆ ರೋಗ ಬಂದಿಲ್ಲ. ಜೊತೆಗೆ ಮುಖ್ಯವಾಗಿ ಅಲ್ಲಿ ಬಂದಿರತಕ್ಕಂಥ ಗೊನೆ ಕಟಾವಾದ ಮೇಲೆ ಏನು ಕಂದನ್ನು ಬೇರೆ ರೈತರಿಗೆ ಕೊಡ್ತಾರೆ, ಆವಾಗ ಈ ರೋಗ ತಡೆಗಟ್ಟುವಲ್ಲಿ ಮೂರು ಜೀವಾಣುಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಈ ಮೂರು ಜೀವಾಣುಗಳನ್ನು ನಾವು ನಮ್ಮ ಇಲಾಖೆಯ ಏನು ಸಹಾಯಧನ ಇದೆ ಅದ್ರ ಜೊತೆಗೆ ಇವನ್ನೂ ಕೂಡ ಎಲ್ಲ ರೈತರಿಗೂ ಕೊಟ್ಟಿದ್ದೀವಿ. ಜೊತೆಗೆ ಈ ವರ್ಷವೂ ಎಲ್ಲ ರೈತರಿಗೂ ಕೊಡುವಾಗೆ ನಾವು ಪ್ರಯತ್ನವನ್ನು ನಡೆಸಿದ್ದೀವಿ, ಅದನ್ನ ಕೊಡ್ತೀವಿ ಎಲ್ಲ ರೈತರಿಗೂ. ಹೀಗಾಗಿ ಅದನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಾಗೆ ಮಣ್ಣಿನಲ್ಲಿ ಅದರ ಒಂದು ಏನು ಜೈವಾಣುವಿನ ಒಂದು ಬೆಳೆಗೆ ಹಾನಿ ಉಂಟು ಮಾಡುತ್ತೆ, ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬಂದು ಉತ್ತಮವಾದಂಥ ಇಳುವರಿ ಪಡೀಲಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಮಂಜುನಾಥ್ ಅಂಗಡಿ ಸರ್ ಹೇಳಿದಾಗೆ ರೈತರು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ, ಯಾವುದೇ ರಾಸಾಯನಿಕಗಳ ಬಳಕೆಗಿಂತ ಈ ಜೀವಾಣುಗಳನ್ನು ಬಳಸೋದು ಅತ್ಯಂತ ಹೆಚ್ಚಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಯಾಕೆ ಅಂತ ಹೇಳಿದರೆ, ಯಾವುದೇ ಮಣ್ಣಿನಿಂದ ಬರುವಂಥ ರೋಗಗಳು, ಮಣ್ಣಿನಿಂದ ಹರಡುವಂಥ ರೋಗಗಳಿಗೆ ಜೀವಾಣುಗಳ ಸಮ್ಮಿಶ್ರಣವೇ ಮುಖ್ಯವಾದ ಪರಿಣಾಮಕಾರಿಯಾದ ಒಂದು ಶಿಫಾರಸು ಅಂತ ಹೇಳಿದ್ರೆ ತಪ್ಪಲ್ಲ. ಹಾಗಾಗಿ ನಾಟಿ ಮಾಡುವ ಹಂತದಿಂದ ಅವ್ರು ಹೇಳಿದಂಗೆ ಟ್ರೈಕೋ ಕವಚ್ ಇರ್ಬೋದು, AMC ಇರ್ಬೋದು, ನೋಟ್ ವಿಲ್ಟ್ ಇರ್ಬೋದು, ಈ ಥರದ ಜೀವಾಣುಗಳನ್ನು 1 ಅಥವಾ 2 ತಿಂಗಳ ಅವಧಿಯಲ್ಲಿ ಕನಿಷ್ಠ 4 ರಿಂದ 5 ಸಲ ಬಳಸಿದ್ರೆ ಖಂಡಿತವಾಗಿ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಈ ಪನಾಮ ಸೊರಗು ರೋಗದ ವಿರುದ್ಧ ಅವರು ಪಡಿಬೋದು. ಜೊತೆಗೆ ಅವರಿಗೆ ಈ ಜೀವಾಣುಗಳನ್ನು ಬಳಸುವುದರಿಂದ ಹೆಚ್ಚಿಗೆ ಈಲ್ಡ್ ಅಂದರೆ ಇಳುವರಿ ಕೊಡುತ್ತೆ. ಆ ಇಳುವರಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ಅಂತಲೂ ಕೂಡ ನಮ್ಮ ಸಂಶೋಧನೆ ಹೇಳಿದೆ. ಮತ್ತು ಈ ಜೀವಾಣುಗಳು ರೋಗ ನಿರೋಧಕ ಶಕ್ತಿಯನ್ನು ಕೊಡೋದಲ್ಲದೆ ಮಣ್ಣಿನಲ್ಲಿ ಇರುವಂಥ ಫಾಸ್ಫರಸ್ ಮತ್ತು ಸಾರಜನಕವನ್ನು ಕೂಡ ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಜೀವ ರೋಗ ನಿರೋಧಕತೆಗೆ ಅಲ್ಲದೆ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳಿದೆ ಅದನ್ನು ಕೂಡ ಹೀರ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಉದಾಹರಣೆಗೆ AMC ಎನ್ನುವ ಒಂದು ನಮ್ಮ ಏನು ಜೈವಿಕ ಸಮ್ಮಿಶ್ರಣ ಇದೆ, ಈ ಸಮ್ಮಿಶ್ರಣ ಹಲವು ಲಘು ಪೋಷಕಾಂಶಗಳನ್ನು ಕೂಡ ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಈ ಪೋಷಕಾಂಶಗಳನ್ನು ಬಳಸಿದ್ರೆ ರೋಗ ನಿರೋಧಕ ಶಕ್ತಿಯ ಜೊತೆಗೆ ಪೋಷಕಾಂಶಗಳ ಬಳಕೆಯೂ ಕೂಡ ತುಂಬ ಪರಿಣಾಮಕಾರಿಯಾಗಿ ಆಗುತ್ತೆ. ಹಾಗಾಗಿ ಇದನ್ನು ಬಳಸಬೇಕು ಅನ್ನೋದು ನಮ್ಮ ಉದ್ದೇಶ. ನಂಜನಗೂಡು ರಸಬಾಳೆಯನ್ನು ಬೆಳೆಸೋದಕ್ಕಂತಾನೆ ರೈತ ಉತ್ಪಾದಕ ಕಂಪನಿ ಒಂದನ್ನು ತಾವು ಸ್ಥಾಪನೆ ಮಾಡಿದ್ರಿ ತೋಟಗಾರಿಕಾ ಇಲಾಖೆ ವತಿಯಿಂದ. ಹೌದು. ಹೇಗೆ ನಡೀತಾ ಇದೆ? ಮೂರು ತಾವು ಹೇಳಿದಾಗೆ ಇದೊಂದು ಒಳ್ಳೆಯ ಪ್ರಶ್ನೆ ಆಗಿದೆ. ಈ ಮೂರು ಬೆಳೆಗಳಲ್ಲೂ ಕೂಡ ನಾವು ಈಗಾಗಲೇ ಸಂಘಗಳನ್ನು ರಚನೆ ಮಾಡಲಿಕ್ಕೆ ರೈತರ ಗುಂಪನ್ನು ರಚಿಸಿದ್ದೇವೆ. ಈ ರೈತರ ಗುಂಪಿನಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಇದು GI ರಿಜಿಸ್ಟ್ರಿ ಅಂತ ಬರುತ್ತೆ. ಒಂದು ಪ್ರತಿಯೊಬ್ಬ ರೈತರಿಗೆ GI ಕ್ರಾಪ್ದ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಅದಕ್ಕೆ ಕೊಡಲಿಕ್ಕೆ ಈಗಾಗಲೇ ನಾವು ಚೆನ್ನೈನಲ್ಲಿರ್ತಕ್ಕಂಥ GI ರಿಜಿಸ್ಟ್ರಿಗೆ ಕಳಿಸಿದ್ದೀವಿ. ಈಗ ನಾವೇನು ಬೆಳೆಗಾರರಿದ್ದಾರೆ, ನಂಜನಗೂಡು ರಸಬಾಳೆ ಬೆಳೆಗಾರರು 170 ರಿಂದ 180 ಜನ ಇದ್ದಾರೆ. ಮೈಸೂರು ವೀಳ್ಯದೆಲೆ ಬೆಳೆಗಾರರು ಸುಮಾರು 90 ರಿಂದ 100 ಜನ ರೈತರೇನಿದ್ದಾರೆ, ಮತ್ತು ಮಲ್ಲಿಗೆ ರೈತರು ಏನೊಂದು 20 ರಿಂದ 25 ಜನ ಇದ್ದಾರೆ. 3 ಜನಗಳ ಒಂದು ಬಯೋಡಾಟಾನೆಲ್ಲನೂ ನಾವು ರೆಡಿ ಮಾಡಿ GI ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕೋಡ್, ಯುನಿಕ್ ಕೋಡ್ ಬರುತ್ತೆ. GI ಬೆಳೆಗಾರರು ಅಂತ ಒಂದು ಕೋಡ್ ಬರುತ್ತೆ. ಆ ಕೋಡಿಂದ ಅವರು ಮುಂದೆ ಅವರಿಗೆ ಮಾರುಕಟ್ಟೆ ವ್ಯವಸ್ಥೆಗಳಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ.
ಈ ಅನುಕೂಲನ ಯಾವ ರೀತಿ ಪಡಿಬೇಕಂದ್ರೆ, ಒಂದು ಸಾರಿ ಅವರ ರಿಜಿಸ್ಟ್ರೇಷನ್ GI ರಿಜಿಸ್ಟ್ರಿಯಲ್ಲಾದರೆ ಅದು ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ. ಆವಾಗ ಅವರ ಹಕ್ಕು ಅದು. ಆವಾಗ ಅವರ ಹಕ್ಕಿನಲ್ಲಿ ಅವರು ಮಾರಾಟ ಮಾಡಬೇಕಾಗತ್ತೆ. ಆವಾಗ ರೈತರಿಗೆ ಒಂದು ತುಂಬ ಬೆಂಬಲ ಬಂದಂಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಈಗಾಗಲೇ ಕಳಿಸಿದ್ದೀವಿ ಅವರಿಗೆ, ರೈತರ ಒಂದು ಎಲ್ಲ ಬಯೋಡಾಟಾಸ್ನೆಲ್ಲ ಕಳಿಸಿದ್ದೀವಿ. ಮುಂದೆ ಈ ರೈತರ ಒಂದು ಏನು ನಮಗೆ ರಿಜಿಸ್ಟ್ರೇಷನ್ ನಂಬರ್ ಇದೆ ಅದನ್ನು ಉಪಯೋಗಿಸ್ಕೊಂಡು ರಫ್ತುದಾರರು ಮುಂದೆ ಬರ್ತಾರೆ. ರಫ್ತುದಾರರ ಮೂಲಕ ನಾವು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮತ್ತು ಹೊರದೇಶಗಳಿಗೆ ರಫ್ತು ಮಾಡಲಿಕ್ಕೆ ಅವಕಾಶಗಳನ್ನು ಮುಂಬರುವ ದಿನಗಳಲ್ಲಿ ಮಾಡ್ತೀವಿ. ಈಗಾಗಲೇ ರಫ್ತು ಮಾಡಿದ್ದೀರಾ ನಂಜನಗೂಡು ರಸಬಾಳೆ ಅಂತ ಹೇಳಿ ಬಹಳ ದೊಡ್ಡ ಸುದ್ದಿ ಆಗಿದೆ. ಹೌದು, ರೈತರಲ್ಲಿ ಒಂದು ಸಂತೋಷ ಸುದ್ದಿ ಏನಂದರೆ, ಈ 3 ಬೆಳೆಗಾರರು ಏನಿದ್ದಾರೆ, 3 ಬೆಳೆಗಳ ಬೆಳೆಗಾರರು, ಅವರಿಗೆ ಒಂದು ಖುಷಿಯಾದ ಸಮಾಚಾರ ಏನಂದರೆ, ಕಳೆದ ತಿಂಗಳು ನಾವು ಯೂನಿವರ್ಸಿಟಿಯವರು ಜೊತೆಗೆ ICAR KVK ಮತ್ತು ಇಲಾಖೆಯ ಒಂದು ಸಹಯೋಗದಿಂದ ರೈತರಿಗೆ ಬೆಳೆದಂಥ ರಸಬಾಳೆ ರೈತರಿಂದ ನಾವು ಸಿಲ್ಕನ್ ಗ್ಲೋಬಲ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಅಂತ ಸಂಸ್ಥೆ ಇದೆ ಮೈಸೂರಿನಲ್ಲಿ, ಅವರ ಮೂಲಕ ಮಾಲ್ಡೀವ್ಸ್ಗೆ ಮೊದಲನೇ ಕಂತಾಗಿ ನಾವು ಮೈಸೂರಿನ ರಸಬಾಳೆ ಮತ್ತು ಮೈಸೂರು ಚಿಗುರೆಲೆ ಮತ್ತು ಇಂಡಿ ಲೈಮ್, ಅದು GI ಮಾನ್ಯತೆ ಪಡೆದಂಥ ಒಂದು ನಿಂಬೆಹಣ್ಣಿನ ಏನು ಒಂದು ಬೆಳೆ ಇದೆ, ನಿಂಬೆಹಣ್ಣು, ಇವು 3 ನಾವು ಮಾಲ್ಡೀವ್ಸ್ಗೆ ಕಳಿಸಿದ್ವಿ. ಸೊ ಅಪೆಡಾ ಒಂದು ಇದಕ್ಕೆ ಬಹಳಷ್ಟು ಶ್ರಮ ವಹಿಸಿ ಅಪೆಡಾ, KVK ತೋಟಗಾರಿಕೆ ಮಹಾವಿದ್ಯಾಲಯ ಮತ್ತು ನಮ್ಮ ಇಲಾಖೆ 3 ಜನ ಸೇರಿಕೊಂಡು ಅಪೆಡಾ ಸಂಸ್ಥೆ ಮೂಲಕ ಈ ಎಕ್ಸ್ಪೋರ್ಟರ್ ಮೂಲಕ ಮಾಲ್ಡೀವ್ಸ್ಗೆ ಶಿಪ್ಮೆಂಟ್ ಆಗಿದೆ. ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಅದರಿಂದ ಏನಾಗುತ್ತೆ, ನಮ್ಮ ರೈತರಿಗೆ ನೇರವಾಗಿ ಮಧ್ಯವರ್ತಿಗಳಿಲ್ದೇ ಉತ್ತಮವಾದಂಥ ಬೆಲೆ ಸಿಗುತ್ತೆ. ಸೊ ಇಲ್ಲಿ ನಮಗೆ ಗೊತ್ತಿರುವ ಹಾಗೆ ಮಾರುಕಟ್ಟೆಯಲ್ಲಿ ಏಲಕ್ಕಿ ಬಾಳೆ ಮತ್ತು ಪಚ್ಚಬಾಳೆಗಳು ಏನು ಮುಖ್ಯವಾಗಿ ಪಾತ್ರ ವಹಿಸ್ತವೆ, ಅದರಷ್ಟು ಇಳುವರಿ, ಅದರಷ್ಟು ಬೆಳೆ ಪ್ರದೇಶ ರಸಬಾಳೆಯಲ್ಲಿಲ್ಲ. ಆದರೆ ಈ ಬೆಳೆಗೆ ನಾವು ವರ್ಷವಿಡೀ ಮಾರುಕಟ್ಟೆ ರೇಟ್ ತಗೊಂಡ್ರೆ ಮಿನಿಮಮ್ 60 ರೂಪಾಯಿಗಿಂತ ಕಡಿಮೆ 1 kg ರಸಬಾಳೆಗೆ ಇಳಿದೇ ಇಲ್ಲ, ಯಾವಾಗಲೂ ಇಳಿದಿಲ್ಲ. ಆದರೆ ಬಾಕಿ ಬೆಳೆಗಳಲ್ಲಿ ಅಂದರೆ ಏಲಕ್ಕಿ ಆಗಿರ್ಬೋದು, ಪಚ್ಚಬಾಳೆ ಆಗಿರ್ಬೋದು ಆಗುತ್ತೆ, ಅದರಲ್ಲಿ 30 ರೂಪಾಯಿಂದ ಹಿಡಿದು 110 ರೂಪಾಯಿವರೆಗೂ ಏಲಕ್ಕಿಯಲ್ಲಿ ಹೋಗುತ್ತೆ. ಪಚ್ಚಬಾಳೆಯಲ್ಲಿ 8 ರೂಪಾಯಿಂದ 35 ರೂಪಾಯಿವರೆಗೂ ಹೋಗುತ್ತೆ. ಬಟ್ ಅಲ್ಲಿ ಫ್ಲಕ್ಚುಯೇಷನ್ ಇದೆ, ಬಟ್ ಇದರಲ್ಲಿ ಫ್ಲಕ್ಚುಯೇಷನ್ ಇಲ್ಲ. ಒಂದು. ಎರಡನೇದಾಗಿ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳಿಲ್ದೇ ಈ ಥರ ರಫ್ತುದಾರರ ಮೂಲಕ ಹೊರದೇಶಗಳಲ್ಲಾಗಲಿ ಅಥವಾ ನಮ್ಮ ರಾಜ್ಯದ ಬೇರೆ ಜಿಲ್ಲೆಗಳಲ್ಲೂ ಆಗಲಿ ಅಲ್ಲಿ ನಾವು ಸಾಗಾಣಿಕೆ ಮಾಡಿದಲ್ಲಿ ಡೈರೆಕ್ಟಾಗಿ ಅವರಿಗೆ ಮಧ್ಯವರ್ತಿ ಇಲ್ದೇ 75ರಿಂದ 80 ರೂಪಾಯಿ ಪ್ರತಿ kgಗೆ ಸಿಗ್ತಾಯಿದೆ. ಸೊ ಆದ್ದರಿಂದ ನಮಗೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ಮಾರುಕಟ್ಟೆಗಿಂತ 15 ರೂಪಾಯಿ ಪ್ರತಿ kgಗೆ ಸಿಕ್ಕಲ್ಲಿ ರೈತರಿಗೆ ಒಂದು ಒಳ್ಳೆಯ ಆದಾಯನೇ ಅನ್ಬೋದು. ಹೊಸ ಬೆಳೆಗಾರರಿಗೂ ಸೇರ್ಪಡೆ ಆಗೋಕ್ಕೆ ಅವಕಾಶ ಇದೆಯಾ? ಹೊಸ ಬೆಳೆಗಾರರು ಸೇರ್ಪಡೆ ಆಗಲಿಕ್ಕೆ ಅವಕಾಶ ಇದೆ ಖಂಡಿತವಾಗ್ಲೂ. ಆದರೆ ಇದನ್ನು ನಂಜನಗೂಡು ಭಾಗದಲ್ಲಿ ಮಾತ್ರ ಬೆಳಿಬೇಕು. ಮೈಸೂರು ಮಲ್ಲಿಗೆನ, ಮೈಸೂರು ವಿಳ್ಳಿದನ ಮೈಸೂರಿನ ತಾಲೂಕುಗಳನ್ನು, ಹಳ್ಳಿಗಳಲ್ಲಿ ಬೆಳಿಬೇಕು. ಹೊರಭಾಗದಲ್ಲಿ ಬೆಳಿಬಹುದು, ಆದರೆ ಅದಕ್ಕೆ GI ಮಾನ್ಯತೆ ಬರಬೇಕಾದ್ರೆ ಅದು ಎಲ್ಲಿ ಭೌಗೋಳಿಕ ಪ್ರದೇಶ ಇರುತ್ತೆ ಅಲ್ಲಿ ಬೆಳೆದ್ರೆ ಮಾತ್ರ ಅದಕ್ಕೆ GI ಮಾನ್ಯತೆ ದೊರಕುತ್ತೆ. ಡಾಕ್ಟರ್ ಮಂಜುನಾಥ್ ಅವರೇ, ಈಗ ಈ ಬೆಳೆಗಳನ್ನು ಬೆಳೆಯೋದೇ ಕಷ್ಟ ಅಂತ ಹೇಳುವಂಥ ಸಂದರ್ಭದಲ್ಲಿ ನಿಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಈಗ ಸ್ಟ್ಯಾಂಡರ್ಡ್ ಏನು ಆಪರೇಟಿಂಗ್ ಪ್ರಾಕ್ಟೀಸಸ್ SOP ಅನ್ನು ನಾವು ಕರಿತೀವಲ್ಲ, ಇದಕ್ಕೆ ಬೇಸಾಯ ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಮಾಡಿದೆಯಾ? ಎಸ್, ಖಂಡಿತ. ಈಗ ನಂಜನಗೂಡು ರಸಬಾಳೆ ಆಗ್ಬೋದು, ಮೈಸೂರು ಚಿಗುರೆಲೆ ಆಗ್ಬೋದು, ಅಥವಾ ಮೈಸೂರು ಮಲ್ಲಿಗೆ ಆಗ್ಬೋದು, ಮಾಡಿದರೆ ದಯಮಾಡಿ ಅದರ ಬಗ್ಗೆ ಹೇಳಿ. ಖಂಡಿತವಾಗಿಯೂ 3 ಬೆಳೆಗಳಿಗೆ ನಮ್ಮ ವಿಶ್ವವಿದ್ಯಾಲಯ ತಾಂತ್ರಿಕತೆಗಳು ಲಭ್ಯ ಇದೆ. ನಾನು ಮೊದಲೇ ಹೇಳಿದಾಗೆ ಯಾವುದೋ ಒಂದು ತಾಂತ್ರಿಕತೆಯಿಂದ ಈ ಬೆಳೆಗಳನ್ನು ನಾವು ಬೆಳಿಲಿಕ್ಕೆ ಅಂದರೆ ನಂಬ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾನು ಹೇಳಿದೆ ಅಂದರೆ ಮೊದಲೇ ಹೇಳ್ದಂಗೆ ನಾಟಿಗೆ ಬೆಳೆಸುವ ಸಸಿಗಳಿಂದ ಹಿಡಿದು ನಾಟಿಯ ಮಾಡಬೇಕಾದ್ರೆ ಅಂದರೆ ಮೊದಲ ಹಂತದಲ್ಲಿ ಮಾಡಬೇಕಾದ್ರೆ ಜೀವಾಂಶಗಳನ್ನು ಬಳಸಿ ಪ್ರತಿ ತಿಂಗಳು ಕೂಡ ಅಗತ್ಯವಾದ ಪೋಷಕಾಂಶಗಳನ್ನು ಪೂರೈಸಿ, ಅಂದರೆ ನಮ್ಮಲ್ಲಿ ಒಂದು 5 ಪ್ರೊಸೀಜರ್ ಅಂತ ಹೇಳ್ತೀವಿ ಸರ್ ನಾವು. ನೀವು ಹೇಳಿದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳಿದ್ರೆ ಏರು ಮಡಿ ಮಾಡೋದು, ಜೀವಾಂಶಗಳನ್ನು ಬಳಸೋದು, ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ಬಳಸೋದು ಮತ್ತು ಮೊದಲ 8 ತಿಂಗಳಲ್ಲಿ ಈ ಜೀವಾಣುಗಳನ್ನು ಅಲ್ಲಿ ಬಳಸಿದ್ರೆ ಖಂಡಿತವಾಗಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಬೋದು. ಇದು 2 ಬೆಳೆಗಳಿಗೆ. ಒಂದು ಅಂದರೆ ನಾವು ಹೇಳಿದೆ ಬೀಟಲ್ ವೈನ್ ಇರ್ಬೋದು, ಅಂದರೆ ನಮ್ಮ ಚಿಗರಲೆ ಇರ್ಬೋದು, ಮತ್ತು ನಂಜನಗೂಡು ರಸಬಾಳೆ ಇರ್ಬೋದು. ಮತ್ತು ಇದನ್ನು ಅಭಿವೃದ್ಧಿಪಡಿಸಿ ನಾವು ರೈತರ ತೋಟಗಳಲ್ಲಿ ಆಲ್ರೆಡಿ ನಾವು ಪ್ರಾತ್ಯಕ್ಷಿಗಳನ್ನು ತಗೊಂಡು ಎಲ್ಲಿ ಮಾಡಿದಿರಿ ಸರ್? ನಾವು ನಂಜನಗೂಡಿನ ಮಾದರಹಳ್ಳಿ ಅನ್ನೋ ಒಂದು ಪ್ಲೇಸ್ಗಳಲ್ಲಿ ನಾವು ಮಾಡಿದ್ದೀವಿ. ಮತ್ತು ಇನ್ನೂ ನಾವು ಚಿನ್ನಂಬಳ್ಳಿಲಿ ಕೂಡ ಮಾಡಿದ್ದೀವಿ ನಾವು. ಮತ್ತು ಯಾರಾದರೂ ಕೂಡ ರೈತರು ಬಂದರೆ ಅವರ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂದರೆ ನಮಗೆ ಈ ಏನು ಜೀವಾಣುಗಳಿದೆ ಅದನ್ನು ನಾವು ಅವ್ರಿಗೆ ಫ್ರೀಯಾಗಿ ಕೊಟ್ಟು ನಾವು ತಾಂತ್ರಿಕವಾಗಿ ಅಲ್ಲಿನ ಸುತ್ತಮುತ್ತ ರೈತರಿಗೆ ನಾವು ತಾಂತ್ರಿಕ ಮಾಹಿತಿನೂ ಕೂಡ ಕೊಡಲಿಕ್ಕೆ ಇವತ್ತು ಕೂಡ ನಾವು ಸಿದ್ಧರಿದ್ದೀವಿ.
ಓಕೆ, ಅಂದರೆ ಈಗ ನಂಜನಗೂಡು ತಾಲೂಕು ಪೂರ್ತಿ ಬರುತ್ತಾ ಸರ್ ನಂಜನಗೂಡು ರಸಬಾಳೆಗೆ, ಅಥವಾ ದೇವರಸ್ನಳ್ಳಿ ಸುತ್ತಮುತ್ತ ಪ್ರಾಂತ್ಯ ಮಾತ್ರ ತಗೋತೀರಾ? ಈಗ ಮೊದಲನೇದಾಗಿ ಸಾಂಪ್ರದಾಯಿಕ ಪ್ರದೇಶ ದೇವರಸ್ನಳ್ಳಿ, ಅಲ್ಲೆಲ್ಲ ಬೆಳೀತಿದ್ರು. ಮೊದಲೇನಾಗ್ತಿತ್ತು, ಈ ಕಾಲುವೆ ನೀರನ್ನು ಬರೋಕ್ಕಿಂತ ಮೊದಲು ಅಲ್ಲಿ ಕೆರೆ ನೀರು ಬಳಸ್ಕೊಂಡು ಬೆಳೀತಿದ್ರು. ಆವಾಗ ಚೆನ್ನಾಗಿ ಬೆಳೀತಾಯಿದ್ರು. ಈಗ ಇತ್ತೀಚೆಗೆ ಡ್ಯಾಮ್ಗಳು ಬಂದಮೇಲೆ, ನಾಲೆ ನೀರು ಬಂದಮೇಲೆ ಗದ್ದೆ ಬಯಲು ಜಾಸ್ತಿ ಆಗಿರೋದ್ರಿಂದ ಈ ಬೆಳೆ ಪ್ರದೇಶ ವಿಸ್ತರಣೆ ಕಡಿಮೆ ಆಯಿತು. ಜೊತೆಗೆ ಈ ಪನಾಮ ರೋಗ ಏನು ಬಂತು, ಈ ಬೆಳೆ ನೀರನ್ನು ಹಾಯಿಸೋದ್ರಿಂದ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಹೋಗಿ ರೋಗಗ್ರಸ್ತ ಮಣ್ಣಿನಿಂದ ಇನ್ನೊಂದು ರೋಗಗ್ರಸ್ತ ಮಣ್ಣಿನ ಹೊಸ ಮಣ್ಣಿಗೆ ಹೋಗಿ ಈ ರೋಗ ಹರಡ್ತು. ಅವಾಗೆಲ್ಲ ಕಡಿಮೆ ಆಯಿತು. ಈಗ ಅದೇನಾಗಿದೆ, ಆ ಒಣ ಪ್ರದೇಶ ಸುತ್ತಮುತ್ತಲಿನ ಗ್ರಾಮಗಳು, ದೇವರಸ್ನಳ್ಳಿ ಸುತ್ತಮುತ್ತಲಿನ ಗ್ರಾಮಗಳು ಆಗಿರ್ತಕ್ಕಂಥ ಕಕ್ಕರಟ್ಟಿ ಇರ್ಬೋದು, ಅಂಬಳೆ, ಉಲ್ಲಳ್ಳಿ ಅಂಬಳೆ ಇರ್ಬೋದು, ಚುಂಚನಹಳ್ಳಿ ಇರ್ಬೋದು, ಕುರಟ್ಟಿ ಇರ್ಬೋದು, ಮಾಡ್ರಳ್ಳಿ ಇರ್ಬೋದು, ಇಲ್ಲೆಲ್ಲ ಬೆಳೀತಾ ಇದ್ದಾರೆ. ಸೊ ಹೀಗಾಗಿ ಅವರಿಗೆ ಒಂದು ವರದಾನ ಆಗಿದೆ. ಸೇಮ್ ಏನಲ್ಲಿ ಬೆಳೀತಕ್ಕಂಥ ಈ ವಿಶಿಷ್ಟ ಗುಣಗಳೇನಿದೆ ಈ ಬಾಳೆಯಲ್ಲಿ, ಸೇಮ್ ವಿಶಿಷ್ಟ ಗುಣಗಳನ್ನು ಕೂಡ ಅಲ್ಲೂ ಬರ್ತಾ ಇದ್ದಾವೆ. ಈಗ ಡಾಕ್ಟರ್ ಮಂಜುನಾಥ್ ಅವ್ರು ಹೇಳಿದಾಗೆ ಹಲವಾರು ತಂತ್ರಜ್ಞಾನಗಳನ್ನು ಬಳಸ್ತಾ ಇದ್ದಾರೆ. ಈಗ ಅವ್ರು ಹೇಳಿರ್ತಕ್ಕಂಥ ತಂತ್ರಜ್ಞಾನಗಳು ರೈತರು ಬಳಸ್ತಾ ಇದ್ದಾರೆ. ಜೊತೆಗೆ ಹನಿ ನೀರಾವರಿ ಪದ್ಧತಿಯಲ್ಲಿ ಬೆಳ್ಕೊಂಡಲ್ಲಿ ಈ ರೋಗಗಳನ್ನು ಇನ್ನಷ್ಟು ಕಡಿಮೆ ಮಾಡಬಹುದು. ಯಾಕಂದರೆ ಒಂದು ಬೆಳೆಯಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪಸರಿಸಲಿಕ್ಕೆ, ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಪಸರಿಸಲಿಕ್ಕೆ ಇದು ಅವಕಾಶ ಕೊಡಲ್ಲ. ಹೀಗಾಗಿ ಇರೋ ಕಡಿಮೆ ನೀರಿನ ಒಂದು ಪ್ರಮಾಣದಲ್ಲಿ ಹನಿ ನೀರಾವರಿ ಬಳಸ್ಕೊಂಡು ಈ ಪದ್ಧತಿಯಲ್ಲಿ ಬೆಳೆದದ್ದೇ ಆದರೆ ಈ ರೋಗನ ಕಂಪ್ಲೀಟಾಗಿ ತಡೆಗಟ್ಟಬಹುದು. ಕಂಪ್ಲೀಟಾಗಿ ಮಣ್ಣಿನಿಂದ ಹೋಗ್ಲಾಡಿಸ್ಲಿಕ್ಕಾಗಲ್ಲ, ತಡೆಗಟ್ಟಿ ಬೆಳೀಲಿಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ನಮ್ಮ ಬೆಳೆಗೆ ಬರುತ್ತೆ. ಡಾಕ್ಟರ್ ಮಂಜುನಾಥ್ ಅವರೇ, ಬಹಳ ಪ್ರಥಮವಾಗಿ ಈ ಬೆಳೆಯ ಬಿತ್ತನೆ, ಅದು ಕಸಿ ಸಸಿ ಏನು ಹೇಳ್ತೀರೋ ಅದು, ಇದನ್ನು ಈಗ ತಾವು ಇಲಾಖೆಯ ಜೊತೆ ಸೇರಿಕೊಂಡು ಜಂಟಿಯಾಗಿ ಅಭಿವೃದ್ಧಿ ಮಾಡುವಂಥ ಒಂದು ಯೋಜನೆ ಏನಾದರೂ ಹಾಕ್ಕೊಂಡಿದ್ದೀರಾ? ನಿಮ್ಮಲ್ಲಿ ಈ ಏನು ಬಿತ್ತನೆ ಸಸಿಗಳು ಕಸಿಗಳು ಸಿಗ್ತವ ಹೇಗೆ? ನಮ್ಮಲ್ಲಿ ಅಂದರೆ ನಾವು ಕೂಡ ಅದನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ತೋಟಗಾರಿಕಾ ಇಲಾಖೆಯ ಜೊತೆ ಸೇರಿ ನಾವು ಒಂದು ಅಂಗಾಂಶ ಕೃಷಿ ಒಂದು ಪ್ರಯೋಗಾಲಯ ನಾವು ಶುರು ಮಾಡ್ತಾ ಇದ್ದೀವಿ, ಪ್ರಾರಂಭ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಅಂದರೆ ನಾವು ಈಗಲೂ ಕೂಡ ಒಂದು ಖಾಸಗಿ ಸಂಸ್ಥೆಯ ಜೊತೆ ನಾವು ಒಂದು ಒಪ್ಪಂದ ಮಾಡಿಕೊಂಡು ಅವರಿಗೆ ನಾವು ನಾನು ಹೇಳ್ದಂಗೆ ಬಯೋ ಆರ್ಡನಿಂಗ್ ಅಂದರೆ ಅವರ ಡೆವಲಪ್ಮೆಂಟ್ ಸ್ಟೇಜಲ್ಲಿ ನಾವು ಜೀವಾಣುಗಳನ್ನು ಅವ್ರಿಗೆ ಕೊಟ್ಟು ನಾವು ಅಭಿವೃದ್ಧಿಪಡಿಸಿ ಆ ಗಿಡಗಳನ್ನು ರೈತರು ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ. ಅದು ಬಾಳೆ ಗಿಡಕ್ಕಾಯ್ತು, ಬಾಳೆ ಗಿಡಕ್ಕೆ. ಮತ್ತು ನಾವು ಹಿಂಗೆ ನಾವು ಈ ಚಿಗುರೆಲೆಗೆ ಅಂತ ಬಂದಾಗ, ಚಿಗುರೆಲೆಗೆ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಪ್ರಾಪಗೇಷನ್ ಸಿಸ್ಟಮ್ ತುಂಬ ಸಿಂಪಲ್ ಆಗಿದೆ ಸರ್. ಆ್ಯಕ್ಚುಲಿ ನಮ್ಮಲ್ಲಿ ಅದು ತೋಟಗಾರಿಕೆ ಇಲಾಖೆ ಕೂಡ ಮಾಡ್ತಾ ಇದೆ. ಅಲ್ಲಿ ಅಂದರೆ ನಾವು ಕಟ್ಟಿಂಗ್ಸ್ ಮುಖಾಂತರ, ಅಂದರೆ ನಾವು ತುಂಡುಗಳ ಮುಖಾಂತರ ನಾವು ಅಭಿವೃದ್ಧಿಪಡಿಸೋದ್ರಿಂದ ಆ ಥರದ ಸಾಧ್ಯತೆ ತುಂಬ ಕಡಿಮೆ ಇದೆ ಇಲ್ಲಿ. ಹಾಗಾಗಿ ನಾವು ರೋಗ ರಹಿತ ಗಿಡಗಳನ್ನು ಈ ಥರದ ಅಭಿವೃದ್ಧಿ ಮಾಡೋದ್ರಿಂದ, ತುಂಡು ಕಡ್ಡಿಗಳನ್ನು ಬಳಸಿ ನಾವು ಅಭಿವೃದ್ಧಿ ಮಾಡೋದ್ರಿಂದ ರೋಗ ಬರುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಹಾಗಾಗಿ ಅದಕ್ಕೇನು ನಾವು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳ ಅವಶ್ಯಕತೆ ಅದಕ್ಕೆ ಇಲ್ಲ. ಆಯಿತು. ಹಾಗಾಗಿ ನಾವು ನಂಜನಗೂಡು ರಸಬಾಳೆನ ಈಗಾಗಲೂ ಮಾಡ್ತಾ ಇದ್ದೀವಿ ಮತ್ತು ನಾವು ಪ್ರಯೋಗಾಲಯವನ್ನು ಕೂಡ ನಾವು ಶುರು ಮಾಡ್ತಾ ಇದ್ದೀವಿ. ಹಾಗಾಗಿ ಮೈಸೂರು ಮಲ್ಲಿಗೆಯೂ ಕೂಡ ಹೇಗೆ ನಾವು ತುಂಡು ಕಡ್ಡಿಗಳನ್ನು ಬಳಸಿ ನಾವು ಮಾಡ್ತಾ ಇರೋದ್ರಿಂದ ನಮ್ಮಲ್ಲೇ ಇದೆ ಸರ್. ನಮ್ಮಲ್ಲಿ ಒಂದು ರೋಗರಹಿತವಾದ ಒಂದು ತಾಕು ಇದೆ. ಆ ತಾಕುಗಳ ಮುಖಾಂತರ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. 40 ರೂಪಾಯಿಗೆ ನಮ್ಮ ಕಾಲೇಜಿಂದ ಕೊಡ್ತಾ ಇದ್ದೀವಿ ಮತ್ತು ತೋಟಗಾರಿಕೆ ಇಲಾಖೆ ಕೂಡ ಕೊಡ್ತಾ ಇದೆ. ಅದಕ್ಕೆ ಇಲಾಖೆ ಅಂದ್ರೂ ಕೂಡ ನಮ್ಮ ಯಲಚನಹಳ್ಳಿ ತೋಟಗಾರಿಕೆ ಕ್ಷೇತ್ರ ಏನಿದೆ ಅಲ್ಲೂ ಕೂಡ ಮದರ್ ಬ್ಲಾಕ್ ಮಾಡಿಕೊಂಡು, ಮತ್ತು ಕೆಕೆ ಟ್ಯಾಂಕ್ ಅಂತ ಇದೆ ಕುಕ್ಕರಳ್ಳಿ ಕೆರೆ ತೋಟಗಾರಿಕೆ ಕ್ಷೇತ್ರ, ಅಲ್ಲೂ ಕೂಡ ನಾವು ವೀಳ್ಯದೆಲೆ ಮತ್ತು ಮೈಸೂರು ಮಲ್ಲಿಗೆ ಕಡ್ಡಿಗಳನ್ನು, ತುಂಡುಗಳನ್ನು ರೆಡಿ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ನಾವು ಕಳೆದ ವಾರ ಈ ಮೈಸೂರು ಮಲ್ಲಿಗೆ ಮತ್ತು ನಂಜನಗೂಡು ರಸಬಾಳೆ ರೈತರ ಒಂದು 25ರಿಂದ 30 ಜನ ರೈತರ ಒಂದು ಸಮಾವೇಶನೂ ಮಾಡಿದ್ವಿ ನಾವು. ಇಂಪೋರ್ಟರ್ಸ್ ಎಕ್ಸ್ಪೋರ್ಟರ್ಸ್ ಇಂಪೋರ್ಟರ್ಸ್ ಏನಿದ್ದಾರೆ, ಮೈಸೂರಿನ ಇಮ್ರಾನ್ ಪಾಷಾ ಅಂತವರು ಮಾಲ್ಡೀವ್ಸ್ಗೆ ಮೊನ್ನೆ ಲಾಸ್ಟ್ ವೀಕ್ ಕಳಿಸಿದಾಗ ಅವರು ರೈತರಿಗೆ ಒಂದು ಬೆಳೆ ಬೆಳಿಲಿಕ್ಕೆ ತರಬೇತಿ ಅವಶ್ಯಕತೆ ಇದೆ, ಎಕ್ಸ್ಪೋರ್ಟ್ ಮಾದರಿ ಬೆಳಿಬೇಕಾದ್ರೆ ಏನೇನು ಮಾನದಂಡಗಳನ್ನು ಅನುಸರಿಸಬೇಕು ಅನ್ನೋದನ್ನು ನಾವು ತರಬೇತಿ ಮಾಡಿ ಪ್ರಾತ್ಯಕ್ಷಿಕೆ ಕೂಡ ಮಾಡಿದ್ವಿ. ಸೊ ಇದರ ಭಾಗವಾಗಿ ಇನ್ನು ಮೈಸೂರು ಮಹಾವಿದ್ಯಾಲಯ ಮತ್ತು ICRJSS KVK ಏನಿದೆ ಅವರೊಳಗೊಂಡಂತೆ ನಾವು ಮುಂದಿನ ಸೀಸನ್ನಲ್ಲಿ ಒಂದು ಕಾರ್ಯರೂಪವನ್ನು ರಚಿಸಿ ಬೆಳಿಲಿಕ್ಕೆ, ಎಕ್ಸ್ಪೋರ್ಟ್ ಮಾದರಿ ಬೆಳಿಲಿಕ್ಕೆ ಏನು ಅವಕಾಶಗಳಿದೆ ರೈತರಲ್ಲಿ. ಒಂದು, ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಾಗೆ ರೋಗರಹಿತ ಕಂದುಗಳನ್ನು ನಿರ್ದಿಷ್ಟವಾಗಿ ನಾವು ರೈತರಿಗೆ ಕೊಡುವಂಥ ಒಂದು ಮಾನದಂಡ ಇರ್ಬೋದು, ಹನಿ ನೀರಾವರಿ ಪದ್ಧತಿಯಲ್ಲಿ ಬೆಳೀತಕ್ಕಂಥ ಮಾನದಂಡ ಇರ್ಬೋದು. ಜೊತೆಗೆ ಈ ಬಂಚನ್ನು ನಾವೇನು ಗೊನೆ ಅಂತ ಏನು ಹೇಳ್ತೀವಿ, ಗೊನೆಗೆ ಕವರ್ ಮಾಡಬೇಕು. ಬಂಚ್ ಕವರ್ ಅಂತ ಏನು ಬರುತ್ತೆ, ಬಂಚ್ ಕವರ್ನ ನಮ್ಮ ಇಲಾಖೆಯಿಂದ ಸಹಾಯಧನ ರೂಪದಲ್ಲಿ ಕೊಡುವಂಥ ವ್ಯವಸ್ಥೆ ಇದೆ. ಬಂಚ್ ಕವರ್ ಮಾಡೋ ಪದ್ಧತಿಯಿಂದ ಅದಕ್ಕೆ ಸ್ಕ್ರ್ಯಾಚಸ್ ಆಗಲಿ ಅಥವಾ ಗೆರೆಗಳು ಅಥವಾ ಏನಾದರೂ ಹುಳು ಬಾಧೆ ಆಗಲಿ ಅದೆಲ್ಲ ಅವಾಯ್ಡ್ ಆಗುತ್ತೆ.
ಉತ್ತಮವಾದಂಥ ಗುಣಮಟ್ಟದ ಮತ್ತು ನೋಡಲಿಕ್ಕೆ ಚೆನ್ನಾಗಿ ಕಾಣುವಂಥ ಗೊನೆಗಳನ್ನು ರೈತರು ಬೆಳೆಯುವಂಥ ಪದ್ಧತಿಯನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ. ಜೊತೆಗೆ ಮುಖ್ಯವಾಗಿ ಇದರಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಾಗೆ ಜೈವಿಕ ಪರಿಕರಗಳನ್ನು ಯಥೇಚ್ಛವಾಗಿ ಬಳಸೋದು. ಮೊದಲನೇ ಸಾಲಿ ನಾಟಿ ಮಾಡುವಾಗ ಹಿಡಿದು ಕಟಾವಿನವರೆಗೂ ಯಥೇಚ್ಛವಾಗಿ ಬಳಸುವಂಥ ಪದ್ಧತಿಯನ್ನು, ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೇನು ಹೇಳ್ತೀವಿ, ಲಘು ಪೋಷಕಾಂಶಗಳ ಒಂದು ಬಾಳೆ ಸ್ಪೆಷಲ್ ಅಂತೇನು ಹೇಳ್ತೀವಿ, ಅದನ್ನು ಕೂಡ ಸೇರಿಸ್ಕೊಂಡು ಇವೆಲ್ಲನೂ ಸೇರಿಸಿ ಒಂದು ಅಚ್ಚುಕಟ್ಟಾಗಿ ಬೆಳೆಯುವ ಪದ್ಧತಿಯನ್ನು ನಾವು ರೈತರಿಗೆ ಈಗಾಗಲೇ ಮನದಟ್ಟು ಮಾಡಿಕೊಟ್ಟಿದ್ದೀವಿ. ಇದು ಸ್ವಲ್ಪ ಮುಂದುವರೆದ ಭಾಗ, 2ನೇ ಭಾಗ ಅಂತೇನು ಹೇಳ್ತೀವಿ, 2ನೇ ಭಾಗಕ್ಕೆ ತಗೊಂಡು ಹೋಗುವಂಥ ನಿಟ್ಟಿನಲ್ಲಿ ನಮ್ಮ 3 ಸಂಸ್ಥೆಗಳು, ಸರ್ಕಾರದ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕಾರ್ಯರೂಪಕ್ಕೆ ತಂದು ನಾವು ಕರ್ತವ್ಯನ ನಿರ್ವಹಿಸ್ತೇವೆ ಅಂತ ಹೇಳ್ತೀನಿ. ಮಂಜುನಾಥ್ ಅವರೇ, ಈಗ ಮೊದಲನೇದು ರೋಗ ಅಂತಿದ್ದಾರೆ. ಹೌದು, ಈಗ ಒಮ್ಮೆ ರೋಗ ನಿರ್ವಹಣೆ ಸಾಧ್ಯ ಆಯಿತು ಅಂತ ಆದರೆ ನೆಕ್ಸ್ಟ್ ಬರೋದು ಇಳುವರಿ ಅಂತ ಅಲ್ವಾ? ಈಗ ಮಾಮೂಲಿ ಬೇರೆ ಬಾಳೆಗಳು ಭಾಳ ದೊಡ್ಡ ಗೊನೆ ಬಿಡ್ತವೆ, ಬಹಳಷ್ಟು ಇಳುವರಿಯನ್ನು ಕೊಡ್ತವೆ. ಆದರೆ ಹೇಳೋದು ಜನ ನಂಜನಗೂಡು ರಸಬಾಳೆ ಅಂತಂದರೆ ಅದ್ರ ಚಿಪ್ಪಿನ ಒಂದು ಸಂಖ್ಯೆನೇ ತುಂಬ ಕಡಿಮೆ ಅಂತ. ನಂತರದ ದಿವಸದಲ್ಲಿ ಈಗ ವೀಳ್ಯದೆಲೆ ಆಗ್ಬೋದು, ಮಲ್ಲಿಗೆ ಆಗ್ಬೋದು, ಇವು ಬೇರೆ ಸಮಕಾಲೀನ ಇದೇ ಬೆಳೆಯ ತಳಿಗಳ ಜೊತೆ ಸ್ಪರ್ಧೆ ಮಾಡ್ತವೆ ಅಂತ ನಿಮ್ಗನ್ಸುತ್ತಾ? ಅಥವಾ ಇದಕ್ಕಿರೋ GI ಮಾನ್ಯತೆಯಿಂದ ಇದಕ್ಕೆ ಎಕ್ಸ್ಟ್ರಾ ಪ್ರೈಸ್ ಏನಾದರೂ ಸಿಕ್ಕಿ ಅದ್ರ ಮೂಲಕ ಇದರ ಕಾಸ್ಟ್ ಆಫ್ ಕಲ್ಟಿವೇಷನ್ನ ಈ ಬೆಳೆ ಪಡ್ಕೋಬೇಕಾ ಅಥವಾ ಬೆಳೆಗಾರರು ಪಡ್ಕೋಬೇಕು ಅನ್ಸುತ್ತೆ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಸರ್. ನಂಜನಗೂಡು ರಸಬಾಳೆಗೆ ಇವತ್ತು ತುಂಬ ರೈತರಿಗೆ ಗೊಂದಲ ಇದೆ. ಏನಾದರೂ ಕೂಡ ಅವ್ರಿಗೆ ಸಾಮಾನ್ಯ ಒಂದು ಚಿಪ್ಪಿನ ಅಂದರೆ ಒಂದು ಗೊನೆಯ ಒಂದು ಏನು ಗಾತ್ರ ಇರುತ್ತೆ 10-12 kg ಮಾತ್ರ ಬರುತ್ತೆ ಅಂತ ಒಂದು ಅವ್ರಿಗೆ ಮೊದಲಿಂದನೂ ಕೂಡ ಬೆಳಕು ಬಂದಿದ್ದಾರೆ. ಸಾಮಾನ್ಯವಾಗಿ ಸಾವಯವ ಪದ್ಧತಿಗಳಲ್ಲಿ ಯಾವುದೇ ರಾಸಾಯನಿಕ ಪೋಷಕಾಂಶಗಳನ್ನು ಅವಲಂಬನೆ ಮಾಡಿದಾಗ ಬೆಳೀತಿದ್ದಂಥ ಒಂದು ಕಾಲ ಇತ್ತು. ಇದು ಎಲ್ಲರಿಗೂ ಗೊತ್ತಾಗ್ತದೆ ಇತ್ತೀಚೆಗೆ. ಅಲ್ಲಿ 10-12 kg ಬಂದರೆ ಇದು ಒಳ್ಳೆಯ ಗೊನೆ. ಮತ್ತು ಎಷ್ಟೋ ಸಲ ಮಾರುಕಟ್ಟೆಯಲ್ಲಿ ಅಷ್ಟು ಬಂದರೆ ಮಾತ್ರ ನಂಜನಗೂಡು ರಸಬಾಳೆ ಅನ್ನೋದು ಕೂಡ ಒಂದು ತಪ್ಪು ಅಭಿಪ್ರಾಯ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ನಂಜನಗೂಡಿನ ಗೊನೆ 18-20 kg ಕೂಡ ಬಂದಿದ್ದು ಕೂಡ ಉದಾಹರಣೆ ಇದೆ. 18 kg ಕೂಡ ಬರ್ತಾ ಇದೆ. ಅಂದರೆ ಅಲ್ಲಿ ನಾವು ಒಂದಷ್ಟು ಲಘು ಪೋಷಕಾಂಶಗಳನ್ನು ಮತ್ತು ಈ ಜೈವಿಕ ಜೀವಾಣುಗಳನ್ನು ಬಳಸ್ತಾ ಹೋದಂಗೆ ಮತ್ತು ಒಂದಷ್ಟು ಸಸ್ಯ ಪ್ರಚೋದಕಗಳು, ಈಗ ಜಿಬ್ಬಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ನಾವು, ಅದನ್ನು ಬಳಸ್ತಾ ಹೋದರೆ 18-20 kg ಕೂಡ ಬಂದಿದೆ. ಆದರೆ ಆ ಒಂದು ಗೊಂದಲ ಇದೆ, ಇದು ನಂಜನಗೂಡು ರಸಬಾಳೆ ಅಲ್ಲ ಅಂತ. ಅದು ಕೂಡ ನಂಜನಗೂಡು ರಸಬಾಳೆ. ನಾವು ಅದನ್ನು ಪೋಷಕಾಂಶಗಳನ್ನ ಬಳಸ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಇಳುವರಿಯ ಮಟ್ಟ ಜಾಸ್ತಿ ಆಗುತ್ತೆ. ಆದರೆ ಗ್ರಾಹಕರು ಯಾವುದೇ ತಪ್ಪು ಅಭಿಪ್ರಾಯ ಇಲ್ಲದೆ ನಂಜನಗೂಡು ರಸಬಾಳೆ ಅಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬರದೆ ಅವರು ಅದು ನಂಜನಗೂಡು ರಸಬಾಳೆ ಅಂತ ಪರಿಗಣಿಸಬೇಕು. ಅದು ಸೈಜ್ ಜಾಸ್ತಿ ಇದ್ದಾಗ ಅದು ನಂಜನಗೂಡು ರಸಬಾಳೆ ಅಲ್ಲ ಅನ್ನೋದು ತಪ್ಪು ಗ್ರಹಿಕೆ. ಹಾಗಾಗಿ ಸೈಜ್ ಖಂಡಿತ ಜಾಸ್ತಿ ಬರುತ್ತೆ, ಇದು ಕೂಡ 18-20 kg ಬರುತ್ತೆ. ಹಾಗಾಗಿ ನಾವು ಏನು ಏಲಕ್ಕಿ ಬಾಳೆ ಅಂತ ಹೇಳ್ತಿದ್ದೀವಿ, ರಸ್ತಾಳಿ ಏನು ತಳಿ ಅಂತ ಹೇಳ್ತಾ ಇದ್ದೀವಿ, ಅದಕ್ಕಿಂತಲೂ ಹೆಚ್ಚಾಗಿ ಈ ತಳಿ ನಮಗೆ ರೆಸ್ಪಾಂಡ್ ಮಾಡುತ್ತೆ ಸರ್. ಬೇರೆ 2 ಬೆಳೆಗಳು ವೀಳ್ಯದೆಲೆ ಖಂಡಿತವಾಗಿಯೂ ಕೂಡ ವೀಳ್ಯದೆಲೆ, ಮೈಸೂರು ಮಲ್ಲಿಗೆ ಅಂದರೆ ಅದಕ್ಕೆ ಬೇರೆ ಥರದ ಅಂದರೆ ಕಲ್ಟಿವೇಷನ್ ಪ್ರಾಕ್ಟೀಸ್ ಅಂದರೆ ಪ್ರೂನಿಂಗ್ ಮಾಡೋದು. ಒಂದಷ್ಟು ಮಂತ್ಗಳಲ್ಲಿ ಅಂದರೆ ನಮಗೆ ಜಾನ್ವರಿ ಮಂತ್ಗೆ ಸಿಕ್ತಂಗೆ ಇಮಿಡಿಯೇಟ್ಲಿ ಆಫ್ಟರ್ ಚಳಿ ಈಗ ನಾವು ಅದನ್ನು ಪ್ರೂನಿಂಗ್ ಮಾಡಿ ಅಂದರೆ ಹೂಗು ಬಿಡಿಸೋದು, ಮತ್ತು ಆ ಕಡ್ಡಿಗಳ ನಂಬರ್ಗಳನ್ನು ನಾವು ಜಾಸ್ತಿ ಮಾಡೋದು. ನಾವು ಪೆನ್ಸಿಲ್ ಸೈಜ್ ಗಾತ್ರದ ಕಡ್ಡಿಗಳು ಅಂತ ಹೇಳ್ತೀವಿ. ಆ ಥರದ ಒಂದಷ್ಟು ಕ್ಯಾನಪಿ ಮ್ಯಾನೇಜ್ಮೆಂಟ್ ಅಥವಾ ಕಡ್ಡಿಗಳ ಬೆಳವಣಿಗೆನ ನಿಯಂತ್ರಣ ಮಾಡೋ ಮುಖಾಂತರ ನಾವು ಮೈಸೂರು ಮಲ್ಲಿಗೆಯಲ್ಲಿ ಹೂಗಳ ಸಂಖ್ಯೆನ ಜಾಸ್ತಿ ಮಾಡ್ಬೋದು. ಮತ್ತು ಚಿಗುರೆಲೆಯಲ್ಲೂ ಕೂಡ ಚಿಗುರೆಲೆಯ ಒಟ್ಟಾರೆ ಆ ಏನು ನಮಗೆ ಅಂಬು ಅಂತ ಹೇಳ್ತೀವಿ, ಅಂಬಿನ ನಂಬರ್ಗಳನ್ನು ಕೂಡ ಜಾಸ್ತಿ ಮಾಡ್ಬೋದು. ಹಾಗಾಗಿ ಅದನ್ನು ಜಾಸ್ತಿ ಮಾಡ್ಬೋದು ಅಂತ ಹೇಳಿದ್ರೆ ಪೋಷಕಾಂಶಗಳಿಗೆ ಅದಕ್ಕೂ ಕೂಡ ಅದು ಪ್ರತಿಕ್ರಿಯೆ ಮಾಡುತ್ತೆ. ಹಾಗಾಗಿ ಈ ಜೈವಿಕ ಜೀವಾಣುಗಳು ಅಂದರೆ 2 ಥರದ ಜೈವಿಕ ಜೀವಾಣುಗಳಿದೆ. ಒಂದು ಪೋಷಕಾಂಶಗಳನ್ನು ಒದಗಿಸುವ ಜೀವಾಣುಗಳು ಮತ್ತು ರೋಗ ನಿರೋಧಕವನ್ನು ಒದಗಿಸುವ ಜೀವಾಣುಗಳು. ಇವೆರಡನ್ನೂ ಕೂಡ ಸಮಗ್ರವಾಗಿ ಲಘು ಪೋಷಕಾಂಶಗಳ ಜೊತೆ ಬಳಸಿದ್ಯಾದಲ್ಲಿ ಖಂಡಿತವಾಗಿ ಇಳುವರಿ ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ನಾನು ನಂಜನಗೂಡು ರಸಬಾಳೆ ರೈತರಿಗೆ ಹೇಳಬೇಕು ಅಂತ ಹೇಳಿದ್ರೆ, ನಂಜನಗೂಡು ರಸಬಾಳೆ ಒಂದು ಬೋರಾನ್ ಡಿಫಿಷಿಯನ್ಸಿ ಅದು ಸಾಮಾನ್ಯವಾಗಿ ಕಂಡುಬರುತ್ತೆ. ಅದರ ಜೆನೆಟಿಕಲಿ ಇಟ್ ಈಸ್ ಲೈಕ್ ದಟ್. ಅದು ಬೋರಾನನ್ನು ಹೀರ್ಕೊಳ್ಳೋಕ್ಕೆ ಒಂದಷ್ಟು ಸಲ ಅದು ಆಗಲ್ಲ. ಅದಕ್ಕೋಸ್ಕರ ನಾವು ಏನು ಬನಾನಾ ಸ್ಪೆಷಲ್ ಅಂತ ಹೇಳ್ತೀವಿ, ಅದರಲ್ಲಿ ಬೋರಾನ್ ತುಂಬ ಹೆಚ್ಚಿಗೆ ಇರೋದ್ರಿಂದ ಇದನ್ನು ಬಳಸೋದ್ರಿಂದ ಆ ನಂಜನಗೂಡು ರಸಬಾಳೆ ಒಳಗಡೆ ಪಲ್ಪ್ ಒಳಗಡೆ ಒಂದು ಕಪ್ಪಾಗಿ ಗಂಟಾಗುತ್ತೆ. ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಬೋರಾನ್ ಡಿಫಿಷಿಯನ್ಸಿ ಇರೋದ್ರಿಂದ. ಹಾಗಾಗಿ ಈ ಲಘು ಪೋಷಕಾಂಶಗಳನ್ನು ಬಳಸ್ತಾ ಹೋದರೆ, ಪೋಷಕಾಂಶಗಳ ಜೊತೆ ಲಘು ಪೋಷಕಾಂಶಗಳನ್ನ ಬೆಳೆಸ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಇಳುವರಿಯನ್ನು ರಸ್ತಾಳಿ ಏಲಕ್ಕಿಗೆ ಸಮಾನವಾಗಿ ನಾವು ನಂಜನಗೂಡು ರಸಬಾಳೆನ ಬೆಳಿಬೋದು ಸರ್.
ಮಂಜುನಾಥ್ ಅಂಗಡಿ ಅವರೇ, ಈಗ ಬಹಳ ಪ್ರಧಾನವಾದ ಪ್ರಶ್ನೆ ಇರೋದು, ಈಗ ಯಾವುದೇ ಒಬ್ಬ ರೈತ ಈ ಬೆಳೆಯನ್ನು ಬೆಳಿತೀನಿ ಅಂತ ಮುಂದೆ ಬರುವಾಗ ಅವನಿಗೆ ಆ ಖಾತ್ರಿತನ ಬೇಕಲ್ಲ ಬಿತ್ತನೆದು. ಈಗ ಇದು ನಂಜನಗೂಡು ರಸಬಾಳೆನೆ, ಇದು ಮೈಸೂರು ಮಲ್ಲಿಗೆನೆ, ಇದು ಏನೋ ಮೈಸೂರು ಚಿಗುರೆಲೆನೆ ಅಂತ ಯಾರಾದರೂ ಖಾತ್ರಿ ಮಾಡಿ ಹೇಳಬೇಕು. ಈಗ ಆ ಕೆಲಸ ಇಲಾಖೆ ಮಾಡ್ತಾ ಇದೆಯಾ? ಖಂಡಿತವಾಗ್ಲೂ ಮಾಡ್ತಿದ್ದೀವಿ ನಾವು. ತಮಗೆ ಈಗಾಗಲೇ ನಾನು ಹೇಳಿದ್ದೀನಿ, GI ಬೆಳೆಗಾರರ ಒಂದು ರಿಜಿಸ್ಟ್ರೇಷನ್ ಏನು ಪಟ್ಟಿ ಬರುತ್ತೆ, GI ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಆವಾಗ ಅವರು ನಂಜನಗೂಡು ರಸಬಾಳೆ ರೈತರು ಅನ್ನೋದು ಖಾತ್ರಿ ಆಗುತ್ತೆ. ಒಂದು. ಎರಡನೇದಾಗಿ ಅವ್ರು ಕೊಡೋದು ಕಂದು ರಸಬಾಳೆನೇ ಹೌದಾ, ನಂಬರ್ ಬಂದ ಮೇಲೆ ರಸಬಾಳೆನೇ ಬೆಳಿಬೇಕಂತೇನಿಲ್ಲ. ಅವರು ಏಲಕ್ಕಿನೂ ಬೆಳಿಬೋದು, ಅವರ ಅನುಗುಣವಾಗಿ ಬಚ್ಚಬಾಳೆನೂ ಬೆಳಿಬೋದು. ಆದರೂ ಒಂದು ವೇಳೆ ಅವರು ಏನಾದರೂ ರಸಬಾಳೆನೇ ನಂಜನಗೂಡು ರಸಬಾಳೆನೇ ಬೆಳೆದಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಪಾರ್ಟಿಸಿಪೇಟರಿ ಗ್ಯಾರಂಟಿ ಸ್ಕೀಮ್ ಅಂತಿದೆ ನಮ್ಮಲ್ಲಿ. ಪಾರ್ಟಿಸಿಪೇಟರಿ ಗ್ಯಾರಂಟಿ ಸ್ಕೀಮ್ ಅಂದರೆ ನಾನು ಬೆಳೆದಂಥ ರಸಬಾಳೆನ ಇನ್ನೊಬ್ಬ ರೈತ ಹೌದು ಅಂತಕ್ಕಂಥದ್ದು, ಅವ್ರು ಬೆಳೆದಂಥದ್ದು ನಾನು ಹೌದು ಅಂತಕ್ಕಂಥದ್ದು, ಆ ನಂಬಿಕೆ ಇದರಲ್ಲಿ ಇರಲೇಬೇಕು. ಎರಡನೇದಾಗಿ ನಾವು ಬೆಳೆಯುವ ಹಂತದಲ್ಲಿ ನೋಡೋದಾದರೆ ಈ ಬೆಳೆಗೆ ಮತ್ತು ಏಲಕ್ಕಿಗೆ ಒಂದು ವ್ಯತ್ಯಾಸ ಇದೆ. ಇದರ ಒಂದು ಕಾಂಡದಿಂದ ಬರ್ತಕ್ಕಂಥ ಎಲೆ ಏನಿದೆ, ಆ ಎಲೆ ತುದಿ ಭಾಗದಲ್ಲಿ ಅದಕ್ಕೆ ಪಿಟಿಯೋಲ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಅಲ್ಲಿ ಅದಕ್ಕೆ ಒಂದು ಗುಲಾಬಿ ಬಣ್ಣದ ಒಂದು ಲೈನ್ ಇರುತ್ತೆ ತುದಿಯಲ್ಲಿ, ಎಲೆ ತುದಿಯಲ್ಲಿ. ಅದು ಬಂದರೆ ಆ ಕಂದು ಖಂಡಿತವಾಗಲೂ ನಂಜನಗೂಡು ರಸಬಾಳೆದು ಅಂತ, ಅದರ ಕ್ಯಾರೆಕ್ಟರ್, ಅದರ ಒಂದು ವಿಶಿಷ್ಟತೆ. ಎರಡನೇದಾಗಿ ಇದನ್ನೇ ಬೆಳೆಯತಕ್ಕಂಥ ರೈತರು, ನಮ್ಮ ನಂಜನಗೂಡು ರಸಬಾಳೆನೇ ಬೆಳೀತಕ್ಕಂಥ ರೈತರು 10-15 ವರ್ಷದಿಂದ ಅವರ ತಾತನ ಮುತ್ತಜ್ಜನ ಕಾಲದಿಂದ ಬೆಳೀತಕ್ಕಂಥ ರೈತರು ಇದ್ದಾರೆ. ಸೊ ಅವ್ರ ಹತ್ರ ತೊಗೊಳ್ಳೋದು ಈಗಾಗಲೇ ನಮ್ಮ ಡಾಕ್ಟರ್ ಹೇಳಿದಾಗೆ ಬಯೋ ಹಾರ್ಡನಿಂಗ್ ಆದಂಥ IIHR ಅಂತ ಹೇಳ್ತೀವಿ, ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇರ್ಬೋದು, ಜೊತೆಗೆ ಇಲ್ಲಿ ಪ್ರೈವೇಟಾಗಿ ಏನು ನರ್ಸರಿ ಬಯೋ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ನ ಮಾಡಿದ್ದಾರೆ ಅಲ್ಲಾಗಿರ್ಬೋದು, ಮತ್ತು ನಮ್ಮ ರಂಗಸಮುದ್ರ ತೋಟಗಾರಿಕೆ ಜೈವಿಕ ಕೇಂದ್ರದಲ್ಲೂ ಕೂಡ ನಾವು ಇತ್ತೀಚೆಗೆ ಇದನ್ನು ರಸಬಾಳೆನ ಟಿಶ್ಯೂ ಕಲ್ಚರ್ ಮಾಡಿ ಬೆಳೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಕಳೆದ ಬಾರಿ ಒಂದು 2,000 ಸಸಿಗಳನ್ನು ಮಾಡಿ ನಾವು ಕೊಟ್ಟಿದ್ದೀವಿ ರೈತರಿಗೆ. ಸೊ ಇದರಿಂದಾಗಿ ನಮಗೆ ಕಂದುಗಳದ್ದಾಗಲಿ ಅಥವಾ ನಮ್ಮ ಟಿಶ್ಯೂ ಕಲ್ಚರಿಂದಾಗಲಿ ಬೆಳೀತಕ್ಕಂಥ ಒಂದು ಏನು ನಂಬಿಕೆ ಇರತಕ್ಕಂಥ ಕಂದುಗಳು ಸಿಗ್ತವೆ. ಎರಡನೇದಾಗಿ ತಾವು ಹೇಳಿದಾಗೆ ಬೆಳಿಲಿಕ್ಕೆ ಪ್ರೋತ್ಸಾಹ ಅದೆಲ್ಲ ನಮ್ಮ ಇಲಾಖೆಯಿಂದ ಕೊಡ್ತೀವಿ. ಈ ವರ್ಷದ ಮ್ಯಾಂಡೇಟ್ ಏನು ಹೇಳ್ಬಿಡಿ ಸರ್. ಸರಿ, ಈ ವರ್ಷದ ಮ್ಯಾಂಡೇಟು ನಮಗೆ ಈಗಿರ್ತಕ್ಕಂಥ ಏನು ನಮ್ಮ ಪ್ರದೇಶ ಇದೆ ಅದು ಸಾಕಾಗಲ್ಲ. ನಮ್ಮ ಮುಂದಿನ ಒಂದು ಯೋಜನೆಗಳಿಗೆ, ನಮ್ಮ ಮುಂದಿನ ಒಂದು ಬೃಹತ್ ಯೋಜನೆಗಳಿಗೆ, ಇದನ್ನು ರಫ್ತುವರೆಗೂ ತಗೊಂಡು ಹೋಗ್ಬೇಕನ್ನುವಂಥ ಯೋಜನೆಗಳಿಗೆ ಇರುವಂಥ ಏರಿಯಾ ಸಾಕಾಗ್ತಾ ಇಲ್ಲ. ಈ ಏರಿಯಾನ ಜಾಸ್ತಿ ಮಾಡಲಿಕ್ಕೆ ನಾವು ಮುಂದಿನ ವರ್ಷವೂ ಕೂಡ ಇದರ ಪ್ರದೇಶ ವಿಸ್ತರಣೆಯನ್ನು ಮಾಡ್ತೀವಿ. ಸುಮಾರು ಒಂದು 500 ಎಕರೆಯಷ್ಟು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸುಮಾರು ಒಂದು 3,000 ರೈತರು ಬೆಳಿಬೇಕಂತ ನಮ್ಮ ಆಸೆ ಇದೆ. 2 ಬೆಳೆನ ಜೊತೆಗೆ ಮಲ್ಲಿಗೆನೂ ಕೂಡ ಇದ್ರ ಜೊತೆಗೆ ತಗೊಂಡು ಹೋಗುವಂಥ ಯೋಜನೆ ರೂಪಿಸಿದ್ದೀವಿ. ಜೊತೆಗೆ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ ಅಂತಿದೆ, ಅದರಲ್ಲಿ ನಾವು ಜೈವಿಕ ಪರಿಕರಗಳನ್ನು ಉತ್ತೇಜನ ಮಾಡಿ ಅವರಿಗೆ PGS ಸರ್ಟಿಫಿಕೇಷನ್ ಅಂದರೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಅಂತಕ್ಕಂಥ ಯೋಜನೆಯನ್ನು ನಾವು ಶುರು ಮಾಡಿದ್ದೀವಿ. ಈಗಾಗಲೇ ಇದಕ್ಕೋಸ್ಕರನೇ ವೀಳ್ಯದೆಲೆ ಬೆಳೆಗಾರರದ ಒಂದು ಸಂಘನೂ ಕೂಡ ನಾವು ಮಾಡಿದ್ದೀವಿ. ಅವರಿಗೆ PGS ಸರ್ಟಿಫಿಕೇಷನ್ ಬರುತ್ತೆ. ಅಂದರೆ ಅವರಿಗೆ ಮುಂದೆ ರಫ್ತು ಮಾಡಲಿಕ್ಕೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಬಹಳ ಮುಖ್ಯ. ಬೇರೆ ದೇಶಗಳಲ್ಲಿ ಸರ್ಟಿಫಿಕೇಟನ್ನು ಗೌರ್ಮೆಂಟ್ ಕೊಡುವಂಥ ಸರ್ಟಿಫಿಕೇಟು ಬಹಳ ಮುಖ್ಯವಾದಂಥ ಪಾತ್ರ ವಹಿಸ್ತದೆ. ಸೊ ಈ ಯೋಜನೆಯಲ್ಲಿ ಅವ್ರನ್ನೆಲ್ಲ ಸೇರಿಸಿದ್ದೇವೆ ನಾವು. ಆವಾಗ ಅವರಿಗೆ PGS ಸರ್ಟಿಫಿಕೇಷನ್ ಒಂದು ಸಲ ಬಂದರೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಆದಂಗೆ. ಸೊ ಆ ಪ್ರಮಾಣ ಪತ್ರ ಇಟ್ಕೊಂಡವರು ಎಲ್ಲ ಬೇರೆ ದೇಶಗಳನ್ನು ಕೊಡ್ಬೋದು. ಜೊತೆಗೆ ಮೌಲ್ಯವರ್ಧನೆಗೆ ಸಹಕಾರ ಆಗುತ್ತೆ. ಜೊತೆಗೆ ಮೌಲ್ಯವರ್ಧನೆಯೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾಲೇಜಿಂದ ಮತ್ತು CFTR ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮಾಡಲಿಕ್ಕೆ ನಾವು ಮುಂದಿನ ಒಂದು ಪ್ರಯತ್ನ ಮಾಡ್ತೀವಿ. ನಿಮ್ಮ ಮ್ಯಾಂಡೇಟ್ಸ್ ಮಂಜುನಾಥ್ ಅವರೇ, ತೋಟಗಾರಿಕಾ ಮಹಾವಿದ್ಯಾಲಯ ಇದ್ದು ನಾವು ಹೆಚ್ಚಿಗೆ ಪ್ರಾತ್ಯಕ್ಷಿಕೆಗಳನ್ನು ಮಾಡಬೇಕು ಅನ್ನೋದು ಕೂಡ ನಮ್ಮ ಮೊದಲ ಉದ್ದೇಶ. ಅದಕ್ಕೋಸ್ಕರ ಯಲಚಹಳ್ಳಿಯಲ್ಲಿ ತೋಟಗಾರಿಕೆ ಇಲಾಖೆಯೂ ಕೂಡ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿದೆ, ನಾವು ಕೂಡ ಒಂದು ಪ್ರಾತ್ಯಕ್ಷಿಕೆ ಮಾಡಿದ್ವಿ ಸರ್. ಅಂದರೆ ರೋಗಗ್ರಸ್ತ ಪ್ರದೇಶದಲ್ಲಿ ಆ ರೋಗ ರಹಿತವಾಗಿ ಗಿಡಗಳನ್ನ ಬೆಳಿಬೋದು ಅಂತ ನಾವು ಒಂದು ಪ್ರಾತ್ಯಕ್ಷಿಕೆಗಳನ್ನ ಮಾಡ್ತಾಯಿದ್ವಿ. ಮತ್ತು ಯಾವುದಾದರೂ ಕೂಡ ಅಂದರೆ ಅದಕ್ಕೆ ಬೇಕಾದ ಆ ಒಂದು ಭೌಗೋಳಿಕವಾದ ಯಾವುದೇ ಪ್ರದೇಶಗಳಿಗೆ ಬೇಕಾದ ಜೈವಿಕ ಜೀವಾಣುಗಳನ್ನು ಐಸೋಲೇಟ್ ಮಾಡಿ ಅಭಿವೃದ್ಧಿಪಡಿಸಿ ರೈತರಿಗೆ ನಾವು ಕೊಡೋ ಕೆಲಸ ನಾವು ಮಾಡ್ತೀವಿ ಸರ್. ಮತ್ತು ಶೀಘ್ರವಾಗಿ ನಾವು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ಕೂಡ ರೈತರಿಗೆ ನಾವು ತೋಟಗಾರಿಕೆ ಇಲಾಖೆಯ ಒಡಗೂಡಿ ನಾವು ರೈತರಿಗೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ತರಬೇತಿನೂ ಮಾಡ್ತೀರಾ ನಿರಂತರವಾಗಿ? ಹೌದು, ಖಂಡಿತವಾಗಿ ನಾವು ಮಾಡ್ತೀವಿ ಸರ್. ಆ್ಯಕ್ಚುಲಿ ವರ್ಷಕ್ಕೆ 2 ತರಬೇತಿಗಳನ್ನು ನಾವು ಬಾಳೆ ಮೇಲೆ ಮಾಡ್ತಾ ಇದ್ದೀವಿ. ಅಲ್ಲಿ ನಂಜನಗೂಡು ರಸಬಾಳೆಗೆ ನಾವು ಒತ್ತು ಕೊಡ್ತೀವಿ ಮತ್ತು ಪ್ರಾತ್ಯಕ್ಷಿಕೆಗಳು ಕೂಡ ಮಾಡ್ತಿದ್ದೀವಿ ಸರ್ ನಾವು. ಕೃಷಿ ನಿರಂತರ
ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಮಂಜುನಾಥ್ ಅವರೇ? ನನ್ನ ಮೊಬೈಲ್ ಸಂಖ್ಯೆ 9916219697. ಇನ್ನೊಮ್ಮೆ 9916219697. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9916219697. ತಮ್ಮದು ಮಂಜುನಾಥ್ ಅಂಗಡಿ ಅವರೇ? ನನ್ನ ನಂಬರು 944899992220. ಇನ್ನೊಮ್ಮೆ 944899992220. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 944899992220. ಒಳ್ಳೆಯದು ಮಂಜುನಾಥ್ ಅಂಗಡಿ ಅವರೇ ಹಾಗೂ ಡಾಕ್ಟರ್ ಮಂಜುನಾಥ್ ಅವರೇ, ಮೈಸೂರಿನ GI ಕ್ರಾಪ್ಗಳ ವಿಸ್ತರಣೆ, ಮಾರುಕಟ್ಟೆ, ಮಾರಾಟ, ಬೇಸಾಯ ತಾಂತ್ರಿಕತೆಗಳು ಈ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ವಂದನೆಗಳು, ನಮಸ್ಕಾರ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಇದುವರೆಗೆ ಮೈಸೂರಿನ ಭೌಗೋಳಿಕ ಸೂಚಿತ ಸಾಂಪ್ರದಾಯಿಕ ಬೆಳೆಗಳ ಬೇಸಾಯ, ವಿಸ್ತರಣೆ ಮತ್ತು ಮಾರಾಟವನ್ನು ಕುರಿತ ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಮತ್ತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮಂಜುನಾಥ್. ಬರುವ ವಾರ ದೇಸಿ ಹಣ್ಣು, ತರಕಾರಿಗಳ ಬೇಸಾಯ, ಮಾರಾಟ ಮತ್ತು ಬೀಜೋತ್ಪಾದನೆಯನ್ನು ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಮೈಸೂರಿನ ಸಹಜ ಸೀಡ್ಸ್ ಸಂಸ್ಥೆಯ ಉತ್ಪಾದನಾ ವ್ಯವಸ್ಥಾಪಕರಾದ KS ಮಂಜು ಮತ್ತು ಕೃಷಿಕರಾದ CN ಕೇಶವಮೂರ್ತಿ. ಹಣ್ಣು ಹೊನ್ನು, ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ, ಹೊಸಿಲ ಹಣತೆಗಳಲ್ಲಿ, ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು R ಲೋಕೇಶ್ವರಿ. ನಿರ್ಮಾಣ N ಕೇಶವಮೂರ್ತಿ. ಹಣ್ಣು ಹೊನ್ನು